ಹರೇ ಕೃಷ್ಣ. ಶ್ರೀಲ ರಘುನಾಥ ದಾಸ್ ಗೋಸ್ವಾಮಿಯವರ ಜೀವನ ಚರಿತ್ರೆ ಬಹಳ ಅಪೂರ್ವವಾದಂತಹದ್ದು. ಗೃಹಸ್ಥಾಶ್ರಮದಲ್ಲಿ ಇದ್ದಂಥವರು ಕೊನೆಗೆ ಎಲ್ಲವನ್ನ ಪರಿತ್ಯಾಗ ಮಾಡಿ ಮಹಾಪ್ರಭುಗಳ ಸೇವೆಗೋಸ್ಕರ ತಮ್ಮನ್ನ ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಂತಹವರು ಅವರು. ಅವರ ಬಗ್ಗೆ ನಾವು ಕಳೆದ ಸೋಮವಾರ, ಅದಕ್ಕೂ ಹಿಂದಿನ ಸೋಮವಾರ ಚೆನ್ನಾಗಿ ವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ್ವಿ. ಇವತ್ತು ಅವರ ಅಂತ್ಯಲೀಲೆಗಳ ಚರ್ಚೆ. ಅಂತ್ಯಲೀಲೆ ಅಂತ ಹೇಳಿದ್ರೆ ಅವರು ಕೊನೆಯಲ್ಲಿ ಗೋವರ್ಧನದ ಗಿರಿಯಲ್ಲಿ, ಅದರಲ್ಲೂ ರಾಧಾಕುಂಡದ ತಟದಲ್ಲಿ ತಮ್ಮ ಕುಟೀರವನ್ನ ಮಾಡಿಕೊಂಡು ವಾಸ ಮಾಡಬೇಕಾದ್ರೆ ಕೊನೆಯ ಒಂದಷ್ಟು ಲೀಲೆಗಳನ್ನ ಮಾತ್ರ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಕಳೆದ ಬಾರಿ ನಾವು ನೋಡಿದ್ವಿ ಯಾವ ಪರಿಸ್ಥಿತಿಯಲ್ಲಿ ಅವರು ವೃಂದಾವನಕ್ಕೆ ಬರ್ತಾರೆ. ಮಹಾಪ್ರಭುಗಳು ಈ ಲೋಕದಿಂದ ಪ್ರಸ್ಥಾನ ಮಾಡಿದ ನಂತರ ಸ್ವರೂಪ ದಾಮೋದರ ಗೋಸ್ವಾಮಿ ಕೂಡ ಆ ವಿರಹವನ್ನ ಸಹನೆ ಮಾಡ್ಕೊಳಕ್ಕಾಗದೇನೆ ಅವರು ಕೂಡ ಪ್ರಸ್ಥಾನ ಮಾಡ್ತಾರೆ. ತದನಂತರ ಇವರಿಗೆ ಅತಿ ಪ್ರಿಯರಾದಂತಹ ಸ್ವರೂಪ ದಾಮೋದರ ಗೋಸ್ವಾಮಿ ಅವರ ಗುರುಗಳ ಸಮಾನರಾಗಿದ್ದಂತಹ ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತೆ ಮಹಾಪ್ರಭು ಇಬ್ಬರೂ ಕೂಡ ಲೋಕದಿಂದ ಹೊರಟ ಮೇಲೆ ತಾವೇನ್ ಮಾಡೋದು ಅಂತ ಹೇಳಿ ಗೋವರ್ಧನದಿಂದ ಹಾರಿ ತಮ್ಮ ಪ್ರಾಣವನ್ನ ಬಿಟ್ಬಿಡ್ಬೇಕು ಅಂತ ಹೇಳಿ ವೃಂದಾವನಕ್ಕೆ ಬರ್ತಾರೆ. ಅದ್ರಲ್ಲಿ ವೃಂದಾವನಕ್ಕೆ ಬಂದಾದ್ಮೇಲೆ ಮೊದಲು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರ ವರಿಷ್ಠರನ್ನ ಕಾಣಿ ಅವರ ವರಿಷ್ಠರನ್ನ ಕಂಡು ತದನಂತರ ಆತ್ಮಹತ್ಯೆಯನ್ನ ಮಾಡ್ಕೋಬೇಕು ಅಂತ ಬರ್ತಾರೆ. ಆದರೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರಿಗೆ ತಿಳಿಯನ್ನ ಹೇಳಿ, ನೀವು ಇನ್ಮೇಲಿಂದ ಗೋವರ್ಧನದಲ್ಲೇ ವಾಸವನ್ನ ಮಾಡಿ ಮಹಾಪ್ರಭುಗಳ ಅಂತ್ಯಲೀಲೆಗಳನ್ನ ಎಲ್ಲರಿಗೆ ಪ್ರತಿ ದಿವಸ ಹೇಳಬೇಕು ಅಂತ ಅವ್ರನ್ನ ಒಪ್ಪಿಸ್ತಾರೆ. ಅದನ್ನ ನಾವು ಕಳೆದ ಬಾರಿ ನೋಡಿದ್ವಿ. ತದನಂತರ ರಘುನಾಥ ದಾಸ್ ಗೋಸ್ವಾಮಿ ಅವರ ಬಹಳ ಕಟ್ಟುನಿಟ್ಟಾದಂತಹ ಕಟಿಬದ್ಧವಾದಂತಹ ನಿಯಮಗಳು ಏನಿತ್ತು, ಅವರ ಭಕ್ತಿಮಯ ಜೀವನದಲ್ಲಿ ಪಾಲಿಸಿದಂತಹ ನಿಯಮಗಳೇನಿದೆ, ಅದು ಪ್ರತಿಯೊಬ್ಬ ಸಾಧಕನಿಗೆ ಬಹಳ ಸ್ಫೂರ್ತಿದಾಯಕ ಅಲ್ವೇ. ಏನಕ್ಕೆ ಅಂದ್ರೆ ಅವರಿಗೆ ಆ ನಿಯಮಗಳನ್ನ ಪಾಲಿಸುವಂತಹ ಅವಶ್ಯಕತೆ ಇರಲಿಲ್ಲ. ಅವರು ನಿತ್ಯ ಸಿದ್ಧ ಭಕ್ತರು. ಆದ್ರೆ ಎಲ್ಲಾ ಸಾಧಕರಿಗೆ, ನಮ್ಮಂಥವರಿಗೆ ಒಂದು ಮಾರ್ಗವನ್ನ ಹಾಕೊಟ್ಟಿದ್ದಾರೆ. ಸಾಧಕರಾದಂತಹವರು ಹೇಗೆ ಯಾವುದೇ ಚಾಚೂ ತಪ್ಪದೆ ಅಂತ ಹೇಳ್ತಾರಲ್ಲ, ಚಾಚೂ ತಪ್ಪದೆ ತಮ್ಮ ಭಕ್ತಿಮಯ ಜೀವನದಲ್ಲಿ ಯಾವ ಒಂದಿಷ್ಟು ನಿಯಮಗಳನ್ನ ವಿಶೇಷವಾಗಿ ಇಸ್ಕಾನ್ ಸಂಸ್ಥೆಯಲ್ಲಿ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ, ಅಷ್ಟನ್ನಾದ್ರೂ ನಾವು ಪಾಲಿಸ್ಬೇಕು ಅಲ್ವೇ. ಅದೇನ್ ಜಾಸ್ತಿ ಇಲ್ಲ. ನಾವು ಇವರೆಲ್ಲ ಈ ಮಹಾತ್ಮರ ಜೀವನವನ್ನ ನೋಡಿದ್ರೆ ನಮ್ಮ ಜೀವನದಲ್ಲಿ ಯಾವ ಕನಿಷ್ಠ ಪಕ್ಷ ನಿಯಮಗಳನ್ನ ಹಾಕೊಟ್ಟಿದ್ದಾರೆ ಪ್ರಭುಪಾದರು, ಅದೆಲ್ಲ ಏನೂ ಇಲ್ಲ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ ಅಲ್ವೇ. ಅದರಿಂದ ಅದನ್ನಾದ್ರೂ ಚೆನ್ನಾಗಿ ಮನಸ್ಸನ್ನ ಇಟ್ಟು ಧ್ಯಾನ ಇಟ್ಟು ಪಾಲಿಸಬೇಕು ಅಂತ ನಮ್ಗೆ ಸ್ಫೂರ್ತಿ ಸಿಗತ್ತೆ ಶ್ರೀಲ ರಘುನಾಥ ದಾಸ್ ಗೋಸ್ವಾಮಿ ಅವರ ಜೀವನದಿಂದ. ದಿನದಲ್ಲಿ ಕೇವಲ ಅಥವಾ ರಾತ್ರಿಯಲ್ಲಿ ಕೇವಲ 1.5 ಗಂಟೆ ಕಾಲ ಮಾತ್ರ ಮಲಗ್ತಾ ಇದ್ರು. ಪ್ರತಿ ದಿವಸ 2,000 ಬಾರಿ ಶ್ರೀ ವಿಗ್ರಹಗಳಿಗೆ ಪ್ರಣಾಮಗಳನ್ನ, 1,000 ಬಾರಿ ಭಕ್ತರಿಗೆ ಪ್ರಣಾಮಗಳನ್ನ, ಆ ರೀತಿ ಮತ್ತೆ ಪ್ರತಿ ದಿವಸ 1,00,000 ಅಂತ ಹೇಳಿದ್ರೆ ಅದ್ರ 64 ಮಾಲೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಪ್ರತಿ ದಿವಸ ಅವರು ಮಾಡ್ತಾ ಇದ್ರು ಅಲ್ವೇ. ಆಮೇಲೆ ಗೋವರ್ಧನದಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ರಾಧಾಕುಂಡದ ತಟದಲ್ಲಿ ಪ್ರತಿ ದಿವಸ 3 ಗಂಟೆ ಕಾಲ ಆದ್ರೂ ಚೈತನ್ಯ ಮಹಾಪ್ರಭುಗಳ ಅಂತ್ಯಲೀಲೆಗಳನ್ನ, ಆ ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರ ಡೈರಿ ಏನಿತ್ತು, ಅವರ ಪುಸ್ತಕ, ಯಾವ ಪುಸ್ತಕದಲ್ಲಿ ಮಹಾಪ್ರಭುಗಳ ಪ್ರಾಯ ಎಲ್ಲ ಅಂತ್ಯಲೀಲೆಗಳ ಬಗ್ಗೆ ಬಹಳ ಕೂಲಂಕುಷವಾದಂತಹ ವಿವರವನ್ನ ಕೊಟ್ಟಿದ್ರು, ಅದೆಲ್ಲವನ್ನ ರಘುನಾಥ ದಾಸ್ ಗೋಸ್ವಾಮಿ ಅವರು ಅಲ್ಲಿ ರಾಧಾಕುಂಡದ ತಟದಲ್ಲಿ ಎಲ್ಲರಿಗೆ ಬೋಧಿಸ್ತಾ ಇದ್ರು. ಅವರು ಆ ಬೋಧನೆಯನ್ನ ಮಾಡ್ತಾ ಇರ್ಬೇಕಾದ್ರೆ, ಆ ವಿವರವನ್ನ ಕೊಡ್ತಾ ಇರ್ಬೇಕಾದ್ರೆ ಎಷ್ಟೊಂದು ಬಾರಿ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಕೂಡ ಕೂತ್ಕೊಂಡು ಕೇಳ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಆ ಸೌಭಾಗ್ಯ ದೊರಕಿರ್ಲಿಲ್ಲ. ಅವರು ವೃಂದಾವನದಲ್ಲೇ ಇದ್ರು. ಮಹಾಪ್ರಭುಗಳು ಪುರಿಯಿಂದ, ಜಗನ್ನಾಥಪುರಿಯ ಪ್ರಸಿದ್ಧವಾದಂತಹ ತೋಟಾ ಗೋಪಿನಾಥ್ ದೇವಸ್ಥಾನದಿಂದ ಅವರು ಈ ಲೋಕದಿಂದ ಅದೃಶ್ಯರಾದರು. ಆ ವಿಗ್ರಹದೊಂದಿಗೆ ಲೀನವಾಗಿ ಈ ಲೋಕದಿಂದ ಅದೃಶ್ಯರಾಗ್ಬಿಟ್ರು. ಆದ್ರಿಂದ ಅವರಿಗೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರಿಗೆ ಆ ಒಂದು ಅವಕಾಶ ಸಿಗದೆ ಹೋಗಿದ್ರಿಂದ ರಘುನಾಥ ದಾಸ್ ಗೋಸ್ವಾಮಿ ಅವರಿಂದ ಇದನ್ನೆಲ್ಲ ಕೇಳ್ತಿದ್ರು. ಪ್ರಾಯ ಜೀವ ಗೋಸ್ವಾಮಿ ಅಲ್ಲಿವರೆಗೆ ಬದಲಾದ ಕಾಣುತ್ತೆ ವೃಂದಾವನಕ್ಕೆ. ಅದರಿಂದ ಎಲ್ಲಾ ಸ್ವಾಮಿಗಳು, ಮಿಕ್ಕ 4 ಗೋಸ್ವಾಮಿಗಳು, ಇನ್ನಿತರ ಅನೇಕ ಪರಿಶುದ್ಧ ಭಕ್ತರು, ವೃಂದಾವನದ ಬ್ರಜವಾಸಿಗಳೆಲ್ಲರೂ ಬಂದು ರಘುನಾಥ ದಾಸ್ ಗೋಸ್ವಾಮಿ ಅವರಿಂದ ಮಹಾಪ್ರಭುಗಳ ಅಂತ್ಯಲೀಲೆಗಳನ್ನ ಶ್ರವಣ ಮಾಡ್ತಾ ಇದ್ರು ಅಲ್ವೇ. ಇದು
ರಘುನಾಥ ದಾಸ್ ಗೋಸ್ವಾಮಿಯವರ ಬಹಳ ಕಟಿಬದ್ಧವಾದಂತಹ ನಿಯಮಬದ್ಧವಾಗಿರತಕ್ಕಂತಹ ಭಕ್ತಿಮಯ ಜೀವನ. ದಿವಸದಲ್ಲಿ 3 ದಿವಸಗಳಲ್ಲಿ, ಒಂದು ದಿವಸನೂ ಅಲ್ಲ, 3 ದಿವಸಗಳಲ್ಲಿ ಪ್ರಾಯಃ ಒಂದ್ ಸ್ವಲ್ಪ ಮಜ್ಜಿಗೆ ಮಾತ್ರ ಸೇವಿಸ್ತಾ ಇದ್ರು. ಮತ್ತೆ ಅವರ ಶರೀರವನ್ನ ಹೇಗೆ ಕಾಪಾಡ್ಕೊತಾ ಇದ್ರು? ಕೇವಲ ಆಧ್ಯಾತ್ಮಿಕ ಶಕ್ತಿ ಅಷ್ಟೇ, ಬೇರೆ ಏನಿದ್ರೆ ಯಾವ್ದ್ರಿಂದ ನಾವು ಅದನ್ನ ವರ್ಣಿಸೋದಕ್ಕಾಗೋದಿಲ್ಲ, ಅದಕ್ಕೆ ಬೇರೆ ಯಾವುದೇ ಕಾರಣವನ್ನ ನೀಡೋದಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ನಮ್ಮಂಥವ್ರಿಗೆ ಪ್ರತಿ ದಿವಸ ಒಂದಿಷ್ಟು ಆಹಾರ, ಒಂದಿಷ್ಟು ನೀರು ಎಲ್ಲ ಬೇಕಾಗ್ತದೆ ಅಲ್ವೇ? ಅದಿಲ್ಲದೆ ನಮ್ಮ ಶರೀರ ಕೆಲಸನೇ ಮಾಡೋದಕ್ಕಾಗೋದಿಲ್ಲ, ನಮ್ಮ ಭಕ್ತಿಮಯ ಜೀವನದಲ್ಲೇನೆ ಬಾಧಕವಾಗಿ ಅದು ನಿಂತು ಬಿಡುತ್ತದೆ. ಆದ್ರೆ ಅಂತಹ ಮಹಾನ್ ಭಕ್ತರಿಗೆ ಅವರ ಶರೀರ ಹೇಗೆ ನಡೆಸ್ತಾರೆ ಅವರು ಅಂತ ಹೇಳಿದ್ರೆ ಕೇವಲ ಆಧ್ಯಾತ್ಮಿಕ ಶಕ್ತಿಯಿಂದ. ಆ ಮಜ್ಜಿಗೆಯನ್ನು ಕೂಡ ಕೇವಲ ಜ್ಞಾಪಕಾರ್ಥವಾಗಿ ತಗೋತಾ ಇದ್ದಾರೆ ಅಷ್ಟೇನೆ ಅಲ್ವಾ? ಅದರಿಂದ ಬಹಳ ಸೊಗಸಾದಂತಹ ಒಂದು ಜೀವನ ನಡೆಸ್ತಾರೆ. ಇವತ್ತು ಅದಕ್ಕಿಂತ ಮುಂದಕ್ಕೆ ಒಂದಷ್ಟು ಯಾವ ಅಂತ್ಯಲೀಲೆಗಳಿದೆ ಅದನ್ನ ಚರ್ಚೆ ಮಾಡ್ತೀನಿ. ನನ್ನ PPTಯನ್ನ ಶೇರ್ ಮಾಡ್ಕೊತಾ ಇದ್ದೀನಿ, ಒಂದೇ ನಿಮಿಷ. ಎಂದಿನಂತೆ ಅವರ ಪ್ರಣತಿ ಮಂತ್ರ ಬಹಳ ಸುಂದರವಾದಂತಹದ್ದು. ವಿಪ್ರಲಂಬ ರಸಾಸ್ವಾದಿ ಗೌರಾಂಗ ಪ್ರಿಯಮೂರ್ತಯೇ ನಮ ಶ್ರೀ ರಘುನಾಥಾಯ ರಾಧಾಕುಂಡ ನಿವಾಸಿನೇ. ಬಹಳ ಸುಲಭ. ವಿಪ್ರಲಂಬ ರಸಾಸ್ವಾದಿ, ಕಳೆದ ಬಾರಿ ನಾವು ನೋಡ್ತಾ ಇದ್ವಿ. ವಿಪ್ರಲಂಬ ರಸ ಏನಿದೆ ಅಂದ್ರೆ ರಾಧಾ ಕೃಷ್ಣ, ಶ್ರೀಮತಿ ರಾಧಾರಾಣಿ ಮತ್ತೆ ಇನ್ನಿತರ ಗೋಪಿಕಾಸ್ತ್ರೀಯರು ಕೃಷ್ಣನಿಂದ ಯಾವ ವಿರಹ ಭಾವವನ್ನ ಅನುಭವಿಸ್ತಾ ಇದ್ರು, ಅದೇ ಮಹಾಪ್ರಭುಗಳು ಇಲ್ಲಿ ಕೊಡ್ಬೇಕು ಅಂತ ಈ ಲೋಕದಲ್ಲಿ ಅವತಾರವನ್ನ ಮಾಡಿದ್ರು. ಎಲ್ಲರಿಗೆ ಅದನ್ನ ಹಂಚ್ತಾರೆ. ಆ ವಿಪ್ರಲಂಬ ರಸವನ್ನ, ಬಹಳ ದುರ್ಲಭವಾಗಿರತಕ್ಕಂತಹ ವ್ರಜ ಅಂತ ಹೇಳಿದ್ರೆ ವೃಂದಾವನದ ವಿಪ್ರಲಂಬ ರಸವನ್ನ, ವಿರಹವಾದಂತಹ ಭಾವನೆಯನ್ನ, ಕೃಷ್ಣನಿಂದ ವಿರಹವಾದಂತಹ ಭಾವನೆಯನ್ನ ಹಂಚ್ತಾರೆ. ಗೌರಾಂಗ ಪ್ರಿಯ ಮೂರ್ತೆಯೇ, ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಪ್ರಿಯರಾದಂಥವರು ರಘುನಾಥ ದಾಸ್ ಗೋಸ್ವಾಮಿ ಅವರು. ಏನಕ್ಕೆ ಅಂದ್ರೆ ರಘುನಾಥ ದಾಸ್ ಗೋಸ್ವಾಮಿ ಅವರು ಯಾವಾಗ್ಲೂ ತಮ್ಮ ಮನಸ್ಸಿನಲ್ಲಿ, ತಮ್ಮ ಅಂತರಾಳದಲ್ಲಿ ಆ ವಿಪ್ರಲಂಬ ರಸಾಸ್ವಾದನೆಯನ್ನ ಮಾಡ್ತಾ ಇದ್ರು. ರಾಧಾಕುಂಡ ನಿವಾಸಿನೇ, ರಾಧಾಕುಂಡ ತಟದಲ್ಲಿ ಅವರು ನಿವಾಸವನ್ನ ಮಾಡ್ತಾರೆ. ಅದನ್ನ ಕಳೆದ ಬಾರಿ ನೋಡಿದ್ವಿ, ಇವತ್ತು ಕೂಡ ನೋಡ್ತೀವಿ. ಅಂತಹ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ನಮ್ಮ ನಮನಗಳು. ಅದರಿಂದ ರಘುನಾಥ ದಾಸ್ ಗೋಸ್ವಾಮಿ ಅವರು ಅಲ್ಲಿ ರಾಧಾಕುಂಡದ ತಟದಲ್ಲಿ ಇರ್ಬೇಕಾದ್ರೆ, ನಾವು ಕಳೆದ ಬಾರಿ ಇದನ್ನ ಕೂಡ ನೋಡಿದ್ವಿ, ಯಾವ ಸಂದರ್ಭದಲ್ಲಿ ಅವರು ಅಲ್ಲಿ ಒಂದು ಕುಟೀರನ್ನ ಮಾಡ್ಕೊತಾರೆ. ಆ ಒಂದು ಸಿಂಹದ ಕಥೆ, ಮತ್ತೆ 2ನೇ ಬಾರಿ ಶ್ರೀಮತಿ ರಾಧಾರಾಣಿಯೇ ಬಂದು ಅವರಿಗೆ ಬಹಳ ಬಿಸಿಲಾದಂತಹ ಒಂದು ದಿನದಿಂದ, ಅಂದ್ರೆ ಬಿಸಿಲಿನಿಂದ ಅವರಿಗೆ ಸಂರಕ್ಷಣೆಯನ್ನ ತಮ್ಮ ಸೀರೆಯ ಸೆರಗಿನ ಮೂಲಕ ನೀಡಿದ್ದು, ಇದೆಲ್ಲವನ್ನ ನಾವು ನೋಡಿದ್ವಿ. ಅದರಿಂದ 2ನೆಯ ಘಟನೆ ಆದ್ಮೇಲೆ ಶ್ರೀಮತಿ ರಾಧಾರಾಣಿ ಸ್ವಯಂ ಬಂದು ತಮ್ಮ ಸೀರೆಯ ಸೆರಗಿನಿಂದ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಬಿಸಿಲಿನಿಂದ ಸ್ವಲ್ಪ ತಂಪನ್ನ ನೀಡಿದ್ದನ್ನ ಸನಾತನ ಗೋಸ್ವಾಮಿ ಅವರು ಕಂಡು, ಯಾವಾಗ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ 2ನೇ ಬಾರಿ ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾರೆ, ಆವಾಗ ರಘುನಾಥ ದಾಸ್ ಗೋಸ್ವಾಮಿ ಅವರು ಒಂದು ಕುಟೀರವನ್ನ ಮಾಡ್ಕೊತಾರೆ. ಇವತ್ತು ಕೂಡ ನಾವು ರಾಧಾಕುಂಡಕ್ಕೆ ಹೋದಾಗ ಮೊದಲು ನಾವು ಇಲ್ಲಿಗೆ ಹೋಗಬೇಕು. ಇಲ್ಲಿಗೆ ರಘುನಾಥ ದಾಸ್ ಗೋಸ್ವಾಮಿ ಅವರ ಕುಟೀರ ಏನಿದೆ, ಅಲ್ಲಿ ಅನೇಕ ಬಾಬಾಜಿಗಳು ಕೂತ್ಕೊಂಡು 24 ಗಂಟೆ ಕಾಲ ಭಜನೆಯನ್ನ ಮಾಡ್ತಾ ಇರ್ತಾರೆ. ನೀವು ನೋಡಿರ್ಬೋದು, ಖಂಡಿತವಾಗ್ಲೂ ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೋತೀನಿ. ಅದರಿಂದ ಮೊದಲು ಅಲ್ಲಿಗೆ ಹೋಗಿ ರಘುನಾಥ ದಾಸ್ ಗೋಸ್ವಾಮಿ ಅವರ ಆಶೀರ್ವಾದನವನ್ನ ಪಡೆದುಕೊಂಡು, ಅಲ್ಲೇ ಅವರ ಸಮಾಧಿ ಕೂಡ ಇದೆ ಅಲ್ವಾ? ಅದರಿಂದ ಆ ಸಮಾಧಿಗೆ ನಮ್ಮ ನಮನಗಳನ್ನ ಸಲ್ಲಿಸಿ, ತದನಂತರ ರಾಧಾಕುಂಡಕ್ಕೆ ಹೋಗಿ 2-3 ಹನಿಗಳನ್ನ ತೆಗೆದುಕೊಂಡು ಪ್ರೋಕ್ಷಣೆ ಮಾಡ್ಕೋಬೇಕಷ್ಟೇನೆ. ರಾಧಾಕುಂಡದಲ್ಲಿ ಸ್ನಾನ ಮಾಡಬಾರದು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಲ್ವಾ? ಏನಕ್ಕೆ ಅಂತ ಹೇಳಿದ್ರೆ, ರಾಧಾಕುಂಡಕ್ಕೂ ಶ್ರೀಮತಿ ರಾಧಾರಾಣಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಅದರಿಂದ ನಮ್ಮ ಮಲಿನವಾದಂತಹ ಶರೀರವನ್ನ ಅದರಲ್ಲಿ ನೆನೆಸುವಂತಹದ್ದು ಅದು ಸರಿಯಾಗದಂತಹ ವಿಷಯವಲ್ಲ, ಅದು ಅಪರಾಧವಾಗ್ತದೆ. ಒಮ್ಮೆ ಶ್ರೀಲ ಪ್ರಭುಪಾದರು ಮೊದಲನೇ ಬಾರಿ ಯಾವಾಗ ತಮ್ಮ ಪಾಶ್ಚಾತ್ಯ ಶಿಷ್ಯರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು, ಅವರು ಗೊತ್ತಿಲ್ದೇನೆ ಆ ಪಾಶ್ಚಾತ್ಯ ಶಿಷ್ಯರೆಲ್ಲರೂ ರಾಧಾಕುಂಡಕ್ಕೆ ಧುಮುಕಿ ಅಲ್ಲಿ ಈಜಾಡೋದಕ್ಕೆ ಮತ್ತೆ ಆ ನೀರನ್ನ ಎರಚೋದಕ್ಕೆ ಎಲ್ಲವನ್ನ ಶುರು ಮಾಡಿದ್ರು. ಅದನ್ನ ನೋಡಿ ಪ್ರಭುಪಾದರಿಗೆ ಬಹಳ ಬಹಳ ಕೋಪ ಬಂದು ಎಲ್ಲರನ್ನ ಆಚೆ ಕರೆದು ಎಲ್ಲರಿಗೆ ಸರಿಗೆ ಬೈದ್ರು. ಈ ರೀತಿ ಮಾಡಬಾರದು, ರಾಧಾಕುಂಡ ಅನ್ನೋದು ಶ್ರೀಮತಿ ರಾಧಾರಾಣಿಗೆ ಅಭಿನ್ನವಾಗಿರ್ತಕ್ಕಂತಹದ್ದು ಅಂತ ಅಲ್ವಾ? ಅದರಿಂದ
ಯಾವಾಗ ನಾವು ರಾಧಾಕುಂಡಕ್ಕೆ ಹೋಗ್ತೀವಿ, ಮೊದಲು ಶ್ರೀ ರಘುನಾಥ ದಾಸ್ ಗೋಸ್ವಾಮಿಯವರ ಆಶೀರ್ವಾದವನ್ನ ಪಡೆದು ನಂತರ ಕೆಳಗಡೆ ಹೋಗಿ ಆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಶ್ರೀಮತಿ ರಾಧಾರಾಣಿ ಅವರಿಗೆ ಪ್ರಾರ್ಥನೆಯನ್ನ ಮಾಡುವಂತಹದ್ದು ಪ್ರಕಲ್ಪ ಅಲ್ವಾ. ಸೊ ಇಲ್ಲಿ ರಾಧಾಕುಂಡದ ತಟದಲ್ಲಿ ಅವರು ವಾಸ ಮಾಡ್ತಾ ಇರ್ಬೇಕಾದ್ರೆ ರಘುನಾಥ ದಾಸ್ ಗೋಸ್ವಾಮಿ ಅವರು ದಿನವಿಡೀ ರಾತ್ರಿವಿಡೀ ಕೂಡ ಸಂಪೂರ್ಣವಾಗಿ ಆ ರಾಧಾಕೃಷ್ಣರ ವಿರಹ ಭಾವನೆಯಲ್ಲಿ ತಮ್ಮ ಸ್ವರೂಪ ಏನಿತ್ತು ಆ ಸ್ವರೂಪದಲ್ಲೇನೆ ಅವರು ನಿಮಗ್ನರಾಗಿದ್ರು ಅಲ್ವಾ. ಅದು ರಘುನಾಥ ದಾಸ್ ಗೋಸ್ವಾಮಿಯವರ ಸ್ಥಳ. ಆದ್ರಿಂದ ಎಲ್ಲಾ ಗೋಸ್ವಾಮಿಗಳು ಕೂಡ ನಿದ್ರಾಹಾರ ವಿಹಾರ ಕಾದಿ ವಿಜಿತವು ಚ ಅತ್ಯಂತ ದೀನೌ ಚಯೌ 6ನೇ ಶ್ಲೋಕದಲ್ಲಿ ಇದು ಬರುತ್ತೆ. ಈ ಷಡ್ಗೋಸ್ವಾಮಿ ಅಷ್ಟಕದ 6ನೇ ಶ್ಲೋಕದಲ್ಲಿ ನಿದ್ರಾ ಆಹಾರ ವಿಹಾರ ಕಾದಿ ವಿಜಿತೌ, ಅವರು ಗೆಲುವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ರು. ಯಾವ್ದ್ರ ಮೇಲೆ? ನಿದ್ರಾ, ನಿದ್ರೆ, 2ನೇದು ಆಹಾರ, 3ನೇದು ವಿಹಾರ. ಈ 3 ಪ್ರತಿಯೊಬ್ಬ ಬದ್ಧಾತ್ಮನಿಗೆ ಬಹಳ ಬಹಳ ಅವಶ್ಯಕ. ನಿದ್ರೆ ಇಲ್ಲದೆ ಯಾರು ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಇವಾಗೆಲ್ಲ ನಾವು ನೋಡ್ತೀವಿ, ಎಲ್ಲರೂ ರಾತ್ರಿ ಹೊತ್ತು ಕೆಲಸ ಮಾಡ್ತಾರೆ, ದಿನದ ಸಮಯ ಮಲಗ್ತಾರೆ, ಆದ್ರೆ ಯಾವುದೋ ಒಂದು ಸಮಯದಲ್ಲಿ ಮಲಗ್ತಾರೆ ಅವರು ಅಲ್ವಾ. ಅದೇ ರೀತಿಯಲ್ಲಿ ಆಹಾರವಿಲ್ಲದೆ ಎಲ್ಲವನ್ನ ಮಾಡುವುದು ಏನದು ಎಲ್ಲವನ್ನ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳ್ತಾರಲ್ಲ, ಯಾವ್ದೋ ಒಂದು ಕನ್ನಡದಿದೆ ಅದು. ಅದರಿಂದ ಆಹಾರವಿಲ್ಲದೆ ಯಾರು ಜೀವನನೇ ಮಾಡೋದಿಲ್ಲ. ಎಷ್ಟು ಕೆಲಸ ಮಾಡ್ತಾ ಇದ್ರೆ ಎಲ್ಲ ಮನೆಗೆ ಆಹಾರಕ್ಕೋಸ್ಕರ, ಒಂದು ಸರಿಯಾದಂತ ವಸತಿಗೋಸ್ಕರ ಮಾಡ್ತಾರೆ. ಮತ್ತೆ ವಿಹಾರ, ಎಂಟರ್ಟೈನ್ಮೆಂಟ್ ಅಲ್ವಾ, ಎಲ್ಲರಿಗೂ ಬೇಕು. ಆದ್ದರಿಂದಲೇ ಸಿನಿಮಾಗೆ, ಕ್ಲಬ್ಗೆ ಎಲ್ಲರೂ ಬರ್ತಾರೆ. ಬೆಂಗಳೂರಿನಂತಹ ನಗರದಲ್ಲಿ ಕೇಳೋದೇ ಬೇಕಾಗಿಲ್ಲ. ಆದ್ರೆ ಗೋಸ್ವಾಮಿಗಳು ಆ 3ರ ಮೇಲೂ ಕೂಡ ಗೆಲುವನ್ನ ಸಾಧಿಸಿದ್ರು. ಅದು ಅವರ ಸ್ಥಳವಾಗಿತ್ತು. ಅವರು ಸದಾ ತಮ್ಮ ಎಷ್ಟೊಂದು ಜನ ಕೇಳಿರ್ತೀರಾ, ಒಂದು ಸಮಯದಲ್ಲಿ ಅವರು ತಮ್ಮ ಧ್ಯಾನದಲ್ಲಿ ಮಗ್ನರಾಗಿದ್ದಾಗ, ತಲ್ಲೀನರಾಗಿದ್ದಾಗ, ಆ ಧ್ಯಾನದವರು ತಮ್ಮ ಮೂಲ ಸ್ವರೂಪ ಏನಿದೆ ಗೋಲೋಕ ವೃಂದಾವನದಲ್ಲಿ, ಆ ಮೂಲ ಸ್ವರೂಪದಲ್ಲಿ ಅವರು ಧ್ಯಾನ ಮಗ್ನರಾಗಿದ್ರು. ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಲೀಲೆ ನಡೀತಾ ಇರ್ಬೇಕು, ಯಾರೋ ಅವರ ಸ್ವರೂಪದಲ್ಲಿ ಅಂತ ಹೇಳಿದ್ರೆ ಧ್ಯಾನದಲ್ಲಿ ಅವರಿಗೆ ಬಂದು ಒಂದು ಪಾಯಸದ ಒಂದು ಮಡಿಕೆಯನ್ನ ಕೊಡ್ತಾರೆ. ದಯವಿಟ್ಟು ಈ ಪಾಯಸವನ್ನ ಸ್ವೀಕರಿಸಿ ಅಂತ ಹೇಳ್ತಾರೆ. ಆ ಪಾಯಸ ಬಹಳ ಸಿಹಿಯಾಗಿದ್ರಿಂದ, ಬಹಳ ರುಚಿಕರವಾಗಿದ್ರಿಂದ, ಬಹಳ ಸ್ವಾದಿಷ್ಟವಾಗಿದ್ರಿಂದ, ಅದರಲ್ಲಿ ಇದ್ದಂತಹ ಸಂಪೂರ್ಣವಾಗಿ ಏನೇನು ಇತ್ತು ಅಂದ್ರೆ ಪಾಯಸ ಎಷ್ಟಿತ್ತು ಆ ಮಡಿಕೆಯಲ್ಲಿ ಎಲ್ಲವನ್ನ, ಯಾವುದು ಒಂದು ಸಣ್ಣ ಹನಿಯನ್ನ ಕೂಡ ಬಿಡದೆ ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸ್ತಾರೆ. ಇದೆಲ್ಲವೂ ಅವರ ಧ್ಯಾನದಲ್ಲಿ, ಅವರು ಬಾಹ್ಯವಾಗಿ ಅಲ್ಲ, ಧ್ಯಾನದಲ್ಲಿ ಆ ಮಡಿಕೆಯಲ್ಲಿ ಇದ್ದಂತಹ ಸಂಪೂರ್ಣವಾದಂತಹ ರುಚಿಕರವಾದಂತಹ ಪಾಯಸವನ್ನ ಸಂಪೂರ್ಣವಾಗಿ ಸ್ವೀಕರಿಸ್ತಾರೆ. ಆದರೆ ಮಾರನೇ ದಿವಸ ಎಲ್ಲರೂ ಬಂದ್ಬಿಟ್ಟು ನೋಡ್ತಾರೆ, ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಹೊಟ್ಟೆ ನೋವು ಬಂದಿತ್ತು. ನಿಜವಾಗ್ಲು ಅಂದ್ರೆ ಬಾಹ್ಯ ಪ್ರಜ್ಞೆಗೆ ಬಂದಾದ್ಮೇಲೆ ಅವ್ರಿಗೆ ಹೊಟ್ಟೆ ನೋವು ಬಂದಿದೆ. ಹೊಟ್ಟೆ ನೋವು ಏನಕ್ಕೆ ಬಂದಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ರಘುನಾಥ ದಾಸ್ ಗೋಸ್ವಾಮಿ ಅವರು ಗೋವರ್ಧನದಲ್ಲಿ ನಿವಾಸ ಮಾಡ್ತಾ ಇದ್ರು. ಆ ಗೋವರ್ಧನದ ಮೇಲೆ ಇದ್ದಂತಹ ಶ್ರೀನಾಥ್ಜಿ ಮಂದಿರ್ ಇವತ್ತು ಕೂಡ ಇದೆ. ಅದನ್ನ ಮಾಧವೇಂದ್ರ ಪುರಿ ಅವರು ಸ್ಥಾಪನೆ ಮಾಡಿದ್ದು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಬೃಂದಾವನಕ್ಕೆ ಬಂದಾಗ ಗೋವರ್ಧನದ ಮೇಲೆ ತಮ್ಮ ಪಾದಾರವಿಂದಗಳನ್ನ ಇಡಬಾರದು ಅಂತ ಹೇಳಿ ಅವರು ಗೋವರ್ಧನ ಪರಿಕ್ರಮವನ್ನ ಮಾತ್ರ ಮಾಡ್ತಾರೆ, ಗೋವರ್ಧನದ ಮೇಲೆ ಹೋಗೋದಿಲ್ಲ. ಆದ್ದರಿಂದಲೇ ಗೌಡಿಯ ವೈಷ್ಣವರು ಇವತ್ತು ಶ್ರೀನಾಥ್ಜಿ ವಿಗ್ರಹ ಏನಿದೆ ಅದನ್ನ ಆರಾಧನೆ ಮಾಡ್ತಾ ಇಲ್ಲ. ಅದಾದ್ಮೇಲೆ ಆ ಶ್ರೀನಾಥ್ಜಿ ವಿಗ್ರಹ ಆ ಕಡೆ ನಾಥದ್ವಾರ ಕೂಡ ಹೋಗಿದೆ, ಅದು ಬೇರೆ ವಿಷಯ. ಆದ್ರೆ ಇವತ್ತು ಕೂಡ ಅಲ್ಲಿ ಒಂದು ಪ್ರತಿಭಾ ಮೂರ್ತಿ ಅಂತ ಇದೆ. ಅದರ ಆರಾಧನೆಯನ್ನ ವಲ್ಲಭ ಸಂಪ್ರದಾಯದಲ್ಲಿ ಬಂದಂತವರು ವಲ್ಲಭಾಚಾರ್ಯರು ಅಂತ ಹೇಳಿದ್ರೆ ಪುಷ್ಟಿ ಮಾರ್ಗ ಅದರ ಮುಖ್ಯವಾಗಿರ್ತಕ್ಕಂತಹ ಆಚಾರ್ಯರು. ಪುಷ್ಟಿ ಮಾರ್ಗ ಅಂತ ಹೇಳಿದ್ರೇನು ನೋಡಿ, 4 ವೈಷ್ಣವ ಸಂಪ್ರದಾಯಗಳಿದೆ ಅಲ್ವಾ. ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ ಮತ್ತೆ ಬ್ರಹ್ಮ ಸಂಪ್ರದಾಯ. ನಾವು ಬ್ರಹ್ಮ ಸಂಪ್ರದಾಯದಲ್ಲಿ ಬರುವಂತಹ ಗೌಡಿಯ ವೈಷ್ಣವ ಪಂಥಕ್ಕೆ ನಾವು ಸೇರ್ತೀವಿ. ಅದೇ ರೀತಿಯಲ್ಲಿ ರುದ್ರ ಸಂಪ್ರದಾಯದಲ್ಲಿ ಒಂದು ಶಾಖೆ ಇದೆ. ನಮ್ಮದು ಬ್ರಹ್ಮ ಸಂಪ್ರದಾಯದಲ್ಲಿ ಇರುವಂತಹ ಒಂದು ಶಾಖೆ, ಒಂದು ಕೊಂಬೆ. ಅದೇ ರೀತಿಯಲ್ಲಿ ರುದ್ರ ಸಂಪ್ರದಾಯದಲ್ಲಿ ಬರುವಂತಹ ಮತ್ತೊಂದು ಶಾಖೆ ಏನಿದೆ, ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಶಾಖೆ, ಅದು ಪುಷ್ಟಿ ಮಾರ್ಗ ಅಂತ ಹೇಳ್ತಾರೆ. ಅದರ ಪ್ರಧಾನವಾದಂತಹ ಆಚಾರ್ಯರು ವಲ್ಲಭಾಚಾರ್ಯರು, ಚೈತನ್ಯ ಮಹಾಪ್ರಭುಗಳ ಸಮಕಾಲೀನರು, ಅವರು ಕಾಂಟೆಂಪ್ರರಿ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಈ ಜಗತ್ತಿನಲ್ಲಿ ಇರ್ಬೇಕಾದ್ರೇನೆ
ಅವರ ಜೊತೆಯಲ್ಲಿ ವಲ್ಲಭಾಚಾರ್ಯರ ಅನೇಕ ಲೀಲೆಗಳು ಆಗ್ತದೆ ಬೇರೆ ಬೇರೆ ಕಡೆಗಳಲ್ಲಿ. ಅದಾದ್ಮೇಲೆ ರೂಪ ಗೋಸ್ವಾಮಿ ಅವರ ಜೊತೆಗೆ ವಲ್ಲಭಾಚಾರ್ಯ ಅವರ ಒಂದಷ್ಟು ಸಂವಾದಗಳು ಅದೆಲ್ಲವನ್ನ ಕೂಡ ನಾವು ನೋಡ್ತೀವಿ, ನಾವು ಚರ್ಚೆ ಮಾಡಿದ್ವಿ ಹಿಂದೆ, ನಾವು ನಿಮ್ಗೆ ನೆನಪಿದ್ರೆ. ಅದರಿಂದ ಆ ವಲ್ಲಭಾಚಾರ್ಯರು ಆ ಒಂದು ಆ ದೇವಸ್ಥಾನ ಏನಿದೆ ಇವತ್ತಿನವರೆಗೆ ಅದೇ ಸಂಪ್ರದಾಯದವರು, ಪುಷ್ಟಿ ಮಾರ್ಗದವರು ಅದನ್ನ ನೋಡ್ಕೊತಾ ಇದ್ದಾರೆ. ವೃಂದಾವನದಲ್ಲಿ ಅನೇಕ ದೇವಸ್ಥಾನಗಳನ್ನ ಆ ಪುಷ್ಟಿ ಮಾರ್ಗದವರೇನೆ ಅದರ ವ್ಯವಸ್ಥೆಯನ್ನ ನೋಡ್ಕೊತಾ ಇದ್ದಾರೆ ಇವತ್ತಿನವರೆಗೆ, ಅಲ್ವೇ? ಅದರಿಂದ ಈ ವಲ್ಲಭಾಚಾರ್ಯರು ಅವರ ಒಬ್ಬ ಪುತ್ರ ಇದ್ರು, ಅವರ ಒಬ್ಬ ಮಗ ಇದ್ದ. ಅವನ ಹೆಸರು ಏನು ಅಂತ ಹೇಳಿದ್ರೆ ವಿಠ್ಠಲನಾಥ. ಆ ವಿಠ್ಠಲನಾಥ ರಘುನಾಥ ಗೋಸ್ವಾಮಿಯವರಿಗೆ, ರಘುನಾಥ್ ದಾಸ್ ಗೋಸ್ವಾಮಿಯವರಿಗೆ ಬಹಳ ಬಹಳ ನಿಕಟವಾಗಿದ್ರು. ಅಂದ್ರೆ ಬಹಳ ಅವರ ಒಡನಾಟ ಅವರಿಬ್ಬರ ಮಧ್ಯೆ ಬಹಳ ಚೆನ್ನಾಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಇಬ್ಬರು ಗೋವರ್ಧನದಲ್ಲೇನೆ ವಾಸ ಮಾಡ್ತಾ ಇದ್ರು. ಅದರಿಂದ ಯಾವಾಗ ವಿಠ್ಠಲನಾಥನಿಗೆ ಗೊತ್ತಾಗತ್ತೆ ರಘುನಾಥ್ ದಾಸ್ ಗೋಸ್ವಾಮಿಯವರಿಗೆ ಹೊಟ್ಟೆ ನೋವು ಬಂದಿದೆ ಅಂತ, ಯಾರಿಂದಲೂ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಯಾವಾಗ ಗೊತ್ತಾಗತ್ತೆ, ಆವಾಗ ಅಲ್ಲಿನ ವೈದ್ಯರನ್ನ, ಆಯುರ್ವೇದದ ವೈದ್ಯರನ್ನ ರಘುನಾಥ್ ದಾಸ್ ಗೋಸ್ವಾಮಿಯವರ ಕುಟೀರಕ್ಕೆ ಕರ್ಕೊಂಡು ಬರ್ತಾರೆ. ಆ ವೈದ್ಯರು ಎಲ್ಲವನ್ನ ಪರಿಶೀಲಿಸಿ, ಅವರ ದೇಹವನ್ನ ಪರಿಶೀಲಿಸಿ, ಇವರು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಮತ್ತೆ ಅನ್ನವನ್ನ ಸ್ವೀಕರಿಸಿದ್ದಾರೆ, ಆದ್ದರಿಂದಲೇ ಈ ಒಂದು ಹೊಟ್ಟೆ ನೋವು ಬಂದಿದೆ ಅಂತ ಹೇಳ್ತಾರೆ. ಅವಾಗ ಎಲ್ಲರಿಗೂ ಆಶ್ಚರ್ಯ, ಏಕೆಂದ್ರೆ ಪ್ರತ್ಯಕ್ಷವಾಗಿ ದಿನವಿಡೀ ಎಲ್ಲರೂ ನೋಡ್ತಾ ಇದ್ದಾರೆ ರಘುನಾಥ್ ದಾಸ್ ಗೋಸ್ವಾಮಿ ಅವರನ್ನ. 3 ದಿವಸಗಳಿಗೆ ಒಮ್ಮೆ ಸ್ವಲ್ಪ ಮಜ್ಜಿಗೆಯನ್ನು ಮಾತ್ರ ಕೊಡ್ತಾ ಇದ್ದಾರೆ, ಹಾಲಿನ ಒಂದು ಸುದ್ದಿನೇ ಇಲ್ಲ, ಅನ್ನದ ಸುದ್ದಿ ಕೂಡ ಇಲ್ಲ. ಹಾಗಾದ್ರೆ ಎಲ್ಲಿಂದ ಅಷ್ಟೊಂದು ಹಾಲನ್ನ ಮತ್ತೆ ಅನ್ನವನ್ನ, ಅದು ಹೊಟ್ಟೆ ನೋವು ಬರುವಷ್ಟು ಹಾಲನ್ನ ಮತ್ತೆ ಅನ್ನವನ್ನ ಎಲ್ಲಿ ಸ್ವೀಕರಿಸ್ತಾರೆ? ಎಲ್ಲರಿಗೂ ಒಳ್ಳೆ ಇದು ಒಗಟ್ಟಿದ್ದಾಗಿತ್ತು. ಇದು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ವೈದ್ಯರ ಹತ್ರ ಹೇಳ್ತಾ ಇದ್ರು, ಮತ್ತೆ ವಿಠ್ಠಲನಾಥನ ಹತ್ರ ಹೇಳ್ತಾ ಇದ್ರು. ವಿಠ್ಠಲನಾಥನ್ ಕೂಡ ಗೊತ್ತಿತ್ತು, ವಿಠ್ಠಲನಾಥನೇ ವೈದ್ಯರ ಹತ್ರ ಹೇಳ್ತಾ ಇದ್ದ. ಅವಾಗ ರಘುನಾಥ್ ದಾಸ್ ಗೋಸ್ವಾಮಿ ಅವರೇನೆ ಸ್ಪಷ್ಟೀಕರಣವನ್ನ ಕೊಡ್ತಾರೆ. ಏನ್ ಸ್ಪಷ್ಟೀಕರಣ ಕೊಡ್ತಾರೆ? ಹೌದು ಹೌದು, ಸತ್ಯ ಇದು. ಏನಂದ್ರೆ, ನಿನ್ನೆ ನಾನು ಧ್ಯಾನದಲ್ಲಿ ಮಗ್ನನಾಗಿದ್ದಾಗ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಗೋಲೋಕ ವೃಂದಾವನದಲ್ಲಿ ಒಬ್ಬ ಗೋಪಿಕಾ ಸ್ತ್ರೀ ನನಗೆ ಬಂದು ಆ ಒಂದು ಮಡಿಕೆಯನ್ನ, ಪಾಯಸದ ಅಕ್ಕಿ ಪಾಯಸದ ಮಡಿಕೆಯನ್ನ ನನಗೆ ಕೊಟ್ಲು. ಅದರಲ್ಲಿ ಇದ್ದಂತಹ ಅಕ್ಕಿ ಪಾಯಸವನ್ನ ಸಂಪೂರ್ಣವಾಗಿ ಒಂದು ಹನಿಯನ್ನ ಕೂಡ ಬಿಡದೆ ನಾನು ಸೇವಿಸಿದ್ದೆ, ಆದ್ದರಿಂದಲೇ ಈ ಹೊಟ್ಟೆ ನೋವು ನನಗೆ ಬಂದಿದೆ ಅಲ್ವಾ? ಸೊ ಇದು ನಮಗೆ ಅರ್ಥ ಆಗದೆ ಇರ್ಬೋದು. ಅವರ ಧ್ಯಾನದಲ್ಲಿ ಇದು ಕಥೆಯನ್ನ ನಾವು ಒಪ್ಕೊಂಡ್ರು ಕೂಡ ಧ್ಯಾನದಲ್ಲಿ ಅವ್ರಿಗೆ ಆ ಒಂದು ಏನು ಮಡಿಕೆ ದೊರಕಿತ್ತು, ಅದರಿಂದ ಎಲ್ಲ ಪಾಯಸವನ್ನ ಸ್ವೀಕರಿಸಿದ್ರು. ಅದರಿಂದ ಅವರ ನಿಜವಾದಂತ ಹೇಳಿದ್ರೆ ಅವರ ಶರೀರದಲ್ಲಿ, ಅವರ ಭೌತಿಕ ಶರೀರದಲ್ಲಿ ಹೇಗೆ ಇದು ಬಂತು, ಈ ರೀತಿಯಾದಂತಹ ಹೊಟ್ಟೆ ನೋವು ಹೇಗೆ ಬಂತು, ಹೇಗೆ ಇದು ಈ ರೀತಿಯಾದಂತಹ ವಿಪರಿಣಾಮವನ್ನ ತಂದಿತು ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಇದೆಲ್ಲ ದಿವ್ಯ ಲೀಲೆಗಳು, ಇದನ್ನೆಲ್ಲ ಕೇಳಿ ನಾವು ಆಲಿಸಬೇಕಷ್ಟೇನೆ ಅಲ್ವೇ? ಇದಕ್ಕೆ ನಾವು ಭೌತಿಕವಾದಂತಹ ಕಾರಣವನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ದೇರ್ ಇಸ್ ನೋ ಲಾಜಿಕಲ್ ರೀಸನ್ ಫಾರ್ ದಿಸ್ ಅಲ್ವಾ? ಯುಕ್ತಿಪೂರ್ವಕವಾಗಿ ಇದನ್ನ ನಾವು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಅಲ್ವಾ? ನಾವೇನ್ ಅರ್ಥ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಇದು ರಘುನಾಥ್ ದಾಸ್ ಗೋಸ್ವಾಮಿ ಅವರ ಧ್ಯಾನದ ಸ್ಥಳವಾಗಿತ್ತು ಅಂತ ಹೇಳಿದ್ರೆ, ಅವರು ಧ್ಯಾನದಲ್ಲಿ ಸದಾ ಕಾಲದಲ್ಲಿ ಕೂಡ ಅವರು ಕೇವಲ ತಮ್ಮ ಸ್ವರೂಪದಲ್ಲಿ ಅವರು ಸ್ಥಿತರಾಗಿದ್ರು ಅಲ್ವಾ? ಸೊ ಸ್ವಲ್ಪ ಸಮಯ ಆದ್ಮೇಲೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಈ ಲೋಕದಿಂದ ಪ್ರಸ್ಥಾನ ಮಾಡ್ತಾರೆ ಅಲ್ವಾ? ಸೊ ಇದನ್ನೆಲ್ಲ ನಾವು ಕೇಳಬೇಕಾದ್ರೆ ನಮ್ಗೆ ಅಷ್ಟೊಂದು ಮನಸ್ಸು ಬರೋದಿಲ್ಲ ಇದನ್ನ ಹೇಳೋದಕ್ಕೆ ಮತ್ತೆ ಕೇಳೋದಕ್ಕೆ ಕೂಡ. ಇವಾಗ್ಲೂ ಕೂಡ ನೋಡಿ, ಶ್ರೀಲ ಪ್ರಭುಪಾದರ ಅನೇಕ ಶಿಷ್ಯರು ಒಬ್ಬರಾದ್ಮೇಲೆ ಒಬ್ಬರ ಹಾಗೆ ಈ ಲೋಕದಿಂದ ಪ್ರಸ್ಥಾನ ಮಾಡ್ತಾ ಇದ್ದಾರೆ ಅಲ್ವಾ? ಕಳೆದ ಒಂದಷ್ಟು ವರ್ಷಗಳಲ್ಲಿ ಅನೇಕ ಪ್ರಭುಪಾದರ ಶಿಷ್ಯರು ಈ ಲೋಕದಿಂದ ಪ್ರಸ್ಥಾನ ಮಾಡಿ ಆಯ್ತು. ಅವರು ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ, ಆದ್ರೆ ಅವರ ಮತ್ತೆ ಅವರನ್ನೇ ಆಶ್ರಯಿಸಿದಂತಹ ಅನೇಕ ಅನುಯಾಯಿಗಳೆಲ್ಲರೂ ಕೂಡ ಬಹಳ ಖಿನ್ನರಾಗ್ತಾರೆ ಅಂತ ಹೇಳಿದ್ರೆ ದುಃಖಿತರಾಗ್ಬಿಡ್ತಾರೆ. ದುಃಖ ಅನ್ನೋದು ಅವರಲ್ಲಿ ಸಂಪೂರ್ಣವಾಗಿ ಕೂಡ್ಕೊಂಡ್ಬಿಡ್ತದೆ ಅಲ್ವಾ? ಸೊ ಯಾವಾಗ ನಾವು ಶಾಸ್ತ್ರದಲ್ಲಿ ಓದ್ತೀವಿ, ಮಹಾಪ್ರಭುಗಳು ಹೋದಾಗ ಈ ಲೋಕದಿಂದ ಪ್ರಸ್ಥಾನ ಮಾಡಿದಾಗ ಹೇಗಿತ್ತು, ಅದೇ ರೀತಿಯಲ್ಲಿ ಕೇವಲ 50 ವರ್ಷಗಳ ಹಿಂದೆ ಶ್ರೀಲ ಪ್ರಭುಪಾದರು ಈ ಲೋಕದಿಂದ ಪ್ರಸ್ಥಾನ ಮಾಡಿದಾಗ ಯಾವ ಒಂದು ಸಂದರ್ಭ ಒದಗಿ ಬಂದಿತು. ಈ ವರ್ಷ ಬಹಳ ವಿಶೇಷವಾದಂತಹ ವರ್ಷ. ಏಕೆ ಅಂತ ಹೇಳಿದ್ರೆ ಇದಕ್ಕೆ ಇವಾಗ
60-50 ಅಂತ ಕರಿತಾ ಇದ್ದಾರೆ. ಏನಂದ್ರೆ ಇಸ್ಕಾನ್ ಸಂಸ್ಥೆಯ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘದ ಸ್ಥಾಪನೆಯನ್ನ ಮಾಡಿ 60 ವರ್ಷ ಆಗತ್ತೆ ಈ ವರ್ಷಕ್ಕೆ. ಜುಲೈ 13ಕ್ಕೆ, ಇನ್ನು 1 ತಿಂಗಳು ಇದೆ ಅಷ್ಟೇನೆ ಅಲ್ವಾ. ಜುಲೈ 13ಕ್ಕೆ 60 ವರ್ಷ ಇಸ್ಕಾನ್ ಸಂಸ್ಥೆಯಾಗಿ. ತದನಂತರ ಪ್ರಭುಪಾದರ ತಿರೋಭಾವ ಆಗಿ ಕೂಡ 50ನೇ ವರ್ಷಕ್ಕೆ ನಾವು ಕಾಲಿಡ್ತೀವಿ. ನವೆಂಬರ್ 14, 1977 ಆವತ್ತು ಶಿಲ ಪ್ರಭುಪಾದರ ತಿರೋಭಾವವಾಯಿತು. ಅದರಿಂದ 1977ರಿಂದ 2027 ಆವಾಗ ಅಂದ್ರೆ ಮುಂದಿನ ವರ್ಷ ನವೆಂಬರ್ 14ಕ್ಕೆ ಈ 50 ವರ್ಷ ಸಂಪೂರ್ತಿ ಆಗತ್ತೆ. ಆದ್ರೆ 50ನೇ ವರ್ಷಕ್ಕೆ ನಾವು ಕಾಲಿಡ್ತೀವಿ ಅಲ್ವಾ. ಈ ವರ್ಷ ಅಂದ್ರೆ ನವೆಂಬರ್ 14ರಿಂದ ಈ ವರ್ಷದಂದು ನಾವು ಅದಕ್ಕೆ ಕಾಲಿಡ್ತೀವಿ. ಅದರಿಂದ ಈ ವರ್ಷ ಬಹಳ ವಿಶೇಷವಾದಂತಹ ವರ್ಷ. ಅದರಿಂದ ಶೀಲ ಪ್ರಭುಪಾದರು ಈ ಲೋಕದಿಂದ ಯಾವಾಗ ತೆರಳುತ್ತಾರೆ ಆವಾಗ ಎಂತ ಪರಿಸ್ಥಿತಿ ಇತ್ತು. ಅವರೆಲ್ಲ ಶಿಷ್ಯರೆಲ್ಲರೂ ಬಹಳ ಇನ್ನು ಯುವಕರು ಯುವತಿಯರಾಗಿದ್ರು ಮಾತ್ರ ಅಲ್ವಾ. ಅದರಿಂದ ಈ ಕಳೆದ 50 ವರ್ಷಗಳಿಂದ ಈ ಸಂಸ್ಥೆಯನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಎಲ್ಲಾ ಶಿಷ್ಯರು. ತಮ್ಮ ಮಹಾನ್ ಯೋಗದಾನ ಇದು ಅಲ್ವಾ. ಈ ರೀತಿಯಾದಂತಹ ಒಂದು ವೈಶ್ವಿಕವಾದಂತಹ ಸಂಸ್ಥೆಯನ್ನ ನಡೆಸುವಂತಹದ್ದು ಎಷ್ಟು ಕಷ್ಟದ ಕೆಲಸ. ಒಂದೇ ಒಂದು ಸಣ್ಣ ದೇವಸ್ಥಾನವನ್ನ ನಡೆಸುವಂತಹದ್ದು ಎಷ್ಟು ಕಷ್ಟದ ಕೆಲಸ ಅಂತ ನಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಕಷ್ಟ ಅಂತ. ಆದ್ರೆ ಈ ರೀತಿಯಾದಂತಹ ವೈಶ್ವಿಕವಾದಂತಹ ಸಂಸ್ಥೆಯನ್ನ 50 ವರ್ಷಗಳ ತನಕ ಕಾಪಾಡಿಕೊಂಡು ಬರಬೇಕಂತ ಹೇಳಿದ್ರೆ ಬಹಳಷ್ಟು ಎಲ್ಲಾ ಶಿಷ್ಯರು ಒಟ್ಟಿಗೆ ಬಂದು ಪ್ರಭುಪಾದರ ಮುಖ್ಯವಾದಂತ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ನಡೆದ್ರಿಂದ ಮಾತ್ರ ಈ ರೀತಿಯಾದಂತ ಸಂಸ್ಥೆ ಇಲ್ಲಿವರೆಗೆ ಸಂರಕ್ಷಿತವಾಗಿ ನಮ್ಗೆ ಇದರ ಒಂದು ಫಲವನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ. ನಮಗೆ ಇಸ್ಕಾನ್ ನಲ್ಲಿ ಇವಾಗ ಎಲ್ಲವೂ ಸಿಗತ್ತೆ ಅಲ್ವಾ. ಏನಿಲ್ಲ ಇಸ್ಕಾನ್ ನಲ್ಲಿ ಅಂತ ನಾವು ಕೇಳ್ಬೇಕು. ಅದರಿಂದ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ನೋಡಿ ಕಳೆದ ಸುಮಾರು 1 ವಾರದ ಹಿಂದೆ ಶ್ರೀಲ ಪ್ರಭುಪಾದರ ಒಬ್ರು ಬಹಳ ವರಿಷ್ಠ ಶಿಷ್ಯರು, ಗುರುಗಳು ಕೂಡ, ದೀಕ್ಷಾ ಗುರುಗಳು ಕ್ರತು ಮಹಾರಾಜರು ಅಂತ ವಾನಪ್ರಸ್ಥರಾಗಿದ್ರು. ಅವರು ಬೃಂದಾವನದಿಂದ ಪ್ರಸ್ಥಾನ ಮಾಡಿದ್ರು. ಇವಾಗ 2 ವರ್ಷದ ಹಿಂದೆ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜರು. ನಮಗೆ ಗೊತ್ತಿರೋರು ಮಾತ್ರ ಇವ್ರು ನೋಡ್ತಾ ಇದೀವಿ. ಅದು ವಿಶೇಷವಾಗಿ ಭಾರತದಲ್ಲಿ ಇದ್ದಂಥವರು. ಇದಕ್ಕೆ ಹೊರತಾಗಿ ಬೇರೆ ಬೇರೆ ದೇಶಗಳಲ್ಲಿ ಪ್ರಭುಪಾದರ ಶಿಷ್ಯರು ಅನೇಕರು ಇದೇ ವರ್ಷ ಸುಮಾರು 2 ಅಥವಾ 3 ತಿಂಗಳ ಹಿಂದೆ ಅಲ್ಲಿ ಅಮೆರಿಕ ದೇಶದಲ್ಲಿರುವಂತಹ ಊಟಾ ಸಿಟಿ ಅನ್ನೋ ಏನೋ ಇತ್ತು ಒಂದು ಹೆಸರು. ಅಲ್ಲಿ ಮತ್ತೊಬ್ಬ ಪ್ರಭುಪಾದರ ಶಿಷ್ಯರು ಅಪಘಾತದಿಂದ ಹೊರಟೋದ್ರು ಅಂತ ಒಂದು ಸುದ್ದಿ ಕೂಡ ಬಂದಿತ್ತು ಅಲ್ವೇ. ಈ ರೀತಿ ಅನೇಕ ಶಿಷ್ಯರು ಈ ಲೋಕದಿಂದ ಪ್ರಸ್ಥಾನ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗಲೇಬೇಕು, ಏಕೆಂದ್ರೆ ಕಾಲಕ್ಕೆ ಎಲ್ಲರೂ ಕೂಡ ಬಲಿ ಆಗಲೇಬೇಕು ಅಲ್ವಾ. ಆದರೆ ಅವರ ಗಮನದ ನಂತರ, ಅವರ ಪ್ರಸ್ಥಾನದ ನಂತರ ಎಲ್ಲಾ ಶಿಷ್ಯರು ಯಾವ ಅವರ ಮಿಷನ್ ಏನಿತ್ತು, ಅವರ ಆಂದೋಲನವನ್ನ ಹೇಗೆ ಕಾಪಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಅದರಿಂದ ವಾಪಸ್ ನಮ್ಗೆ ಇವಾಗ ಇದಕ್ಕೆ ಬರೋಣ. ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಕೂಡ ತೆರಳುತ್ತಾರೆ. ರಘುನಾಥ ದಾಸ್ ಗೋಸ್ವಾಮಿ ಅವರು ಕೇವಲ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರ ಆದೇಶದ ಮೇರೆಗೆ ಅಲ್ಲಿ ಇದ್ರು ಗೋವರ್ಧನದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಮುಂಚೆನೆ ಮಹಾಪ್ರಭುಗಳು ಮತ್ತೆ ಸ್ವರೂಪ ದಾಮೋದರ ಗೋಸ್ವಾಮಿ ಅವರ ಗುರುಗಳಾದಂತಹ ಸ್ವರೂಪ ದಾಮೋದರ ಗೋಸ್ವಾಮಿ ಇದರಿಂದ ಲೋಕದಿಂದ ಪ್ರಸ್ಥಾನ ಮಾಡಿದ ನಂತರ ತಕ್ಷಣವೇ ಅವರು ಆತ್ಮಹತ್ಯೆಯನ್ನ ಮಾಡ್ಕೋಬೇಕು ಅಂತ ಇದ್ರು. ಆದ್ರೆ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಕೂಡ ಈ ಲೋಕದಿಂದ ತೆರಳಿದ ನಂತರ ಅವರ ಒಂದು ಯಾವ ದುಃಖ ಇತ್ತು ಅದು ಉತ್ತುಂಗ ಶಿಖರವನ್ನ ತಲುಪುತ್ತೆ. ಅದರಲ್ಲೂ ವಿಶೇಷವಾಗಿ ತಮ್ಮ ವಿಪ್ರಲಂಬ ಭಾವನೆ ಏನಿತ್ತು ಅದು ಕೂಡ ಉತ್ತುಂಗ ಶಿಖರವನ್ನ ಅದು ತಲುಪುತ್ತೆ. ರಾಧಾಕೃಷ್ಣರ ಸೇವೆ ಏನಿತ್ತು, ಅವರು ಪ್ರತಿ ದಿವಸವೂ ಯಾವ ಸೇವೆಯನ್ನ ಮಾಡ್ತಾ ಇದ್ರು, ವಿಶೇಷವಾಗಿ ಆ ಒಂದು ಗೋವರ್ಧನ ಶಿಲೆ ಮತ್ತೆ ಗುಂಜಮಾಲೆ ಯಾವುದನ್ನ ಮಹಾಪ್ರಭು ಸ್ವಯಂ ಅವ್ರಿಗೆ ಕೊಟ್ಟಿದ್ರು. ಮಹಾಪ್ರಭುಗಳಿಗೆ ಮತ್ತೊಬ್ಬ ಸನ್ಯಾಸಿ, ವೃಂದಾವನದ ಸನ್ಯಾಸಿ ಶಂಕರಾನಂದ ಅರಣ್ಯರು ಅಂತ ಕೊಟ್ಟಿದ್ರು. ಅದೇ ಸೇವೆಯಿಂದ ಆ ಸೇವೆಗಳ ಮೂಲಕ ಮತ್ತೆ ದಿನನಿತ್ಯದ ತಮ್ಮ ಕಟಿಬದ್ಧವಾಗಿರತಕ್ಕಂತಹ ಭಕ್ತಿಮಯ ನಿಯಮಗಳ ಪಾಲನೆಯಿಂದ ತಮ್ಮನ್ನ ತಾವು ಕಾಪಾಡ್ಕೋತಾರೆ. ಮತ್ತೊಂದು ಲೀಲೆ ಈ ಸಂದರ್ಭದಲ್ಲಿ ಬರುತ್ತೆ. ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಲೋಕದಿಂದ ತೆರಳಿದ ನಂತರ ಏನಾಗತ್ತೆ ಅಂತ ಹೇಳಿದ್ರೆ, ರಘುನಾಥ್ ದಾಸ್ ಗೋಸ್ವಾಮಿ ಅವರಿಗೆ ಒಬ್ಬರು ಸೇವಕರು ಇರ್ತಾರೆ. ಅವ್ರಿಗೆ ದಾಸ್ ಅಂತ ಮಾತ್ರ ಹೆಸರು ಅಂತ ಹೇಳುತ್ತೆ. ಇನ್ನೂ ದೊಡ್ಡ ಹೆಸರು ಇದ್ದಿರ್ಬೇಕು, ಆದ್ರೆ ಚೈತನ್ಯ ಭಾಗವತದ ಪ್ರಕಾರ ದಾಸ ಅಂತ ಮಾತ್ರ. ಈ ಸೇವಕರು ಪ್ರತಿ ದಿವಸ ನೋಡ್ತಾ ಇರ್ತಾರೆ ರಘುನಾಥ್ ದಾಸ್ ಗೋಸ್ವಾಮಿ ಅವರನ್ನ.
3 ದಿವಸಗಳಲ್ಲಿ ಅಥವಾ ಇನ್ನೂ ಜಾಸ್ತಿ ಒಂದು 5 ದಿವಸಗಳಲ್ಲಿ ಒಮ್ಮೆ ಮಾತ್ರ ಸ್ವಲ್ಪ ಆ ಒಂದು ಮಜ್ಜಿಗೆಯನ್ನ ಮಾತ್ರ ಸ್ವೀಕರಿಸ್ತಾ ಇರ್ತಾರೆ. ಇದನ್ನಾಗ್ಲೇ ನಾವು ನೋಡಿದ್ವಿ. ಅದರಿಂದ ಸೇವಕರಾದಂತಹವರು ಏನ್ ಅಂದ್ಕೋತಾರೆ ಅಂತ ಹೇಳಿದ್ರೆ, ಈ ಯಾವ ದೊನ್ನೆಯಲ್ಲಿ ಅವರು ಸ್ವೀಕರಿಸ್ತಾ ಇದ್ದಾರೆ ಬಹಳ ಚಿಕ್ಕದಾದಂತಹ ದೊನ್ನೆ. ಹೌದು, ಬೇರೆ ಯಾವುದೇ ಆಹಾರವನ್ನ ಸ್ವೀಕರಿಸೋದಿಲ್ಲ, ನಾನು ಕೊಟ್ಟರು ಕೂಡ ಸ್ವೀಕರಿಸೋದಿಲ್ಲ, ನನಗೆ ಗೊತ್ತಿದೆ. ಅದರಿಂದ ಆ ದೊನ್ನೆಯನ್ನಾದ್ರೂ ಸ್ವಲ್ಪ ದೊಡ್ಡದಾಗಿ ಅವ್ರಿಗೆ ಕೊಟ್ರೆ, ದೊಡ್ಡ ದೊನ್ನೆಯಲ್ಲಿ ಸ್ವಲ್ಪ ಜಾಸ್ತಿ ಆದ್ರೂ ಮಜ್ಜಿಗೆಯನ್ನು ಸ್ವೀಕರಿಸಬಹುದು ಅವರು ಅಂತ ಅಂದ್ಕೋತಾರೆ. ಅದರಿಂದ ಅವ್ರೇನ್ ಮಾಡ್ತಾರೆ, ಅವರು ಹೊರಗಡೆ ಹೋಗ್ತಾರೆ ಹುಡ್ಕೋದಕ್ಕೆ ದೊಡ್ಡ ದೊನ್ನೆಗಳಿಗೆ. ಎಷ್ಟೊಂದ್ ಕಡೆ ಹುಡುಕ್ತಾರೆ, ಆ ದೊಡ್ಡ ದೊನ್ನೆ ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಆ ವೃಂದಾವನದಲ್ಲಿ ಒಂದು ಸಖಿ ಸ್ಥಳಿ ಅಂತ ಒಂದು ಸ್ಥಳದಲ್ಲಿ ಅವರಿಗೆ ದೊಡ್ಡ ದೊನ್ನೆ ಸಿಗತ್ತೆ. ತಕ್ಷಣ ಅದನ್ನ ಕೊಂಡ್ಕೊಂಡು ಬಂದು ರಘುನಾಥ್ ದಾಸ್ ಗೋಸ್ವಾಮಿ ಅವರಿಗೆ ಕೊಡ್ತಾರೆ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಅದನ್ನ ಉಪಯೋಗಿಸೋದಕ್ಕಿಂತ ಮುಂಚೆ ಕೇಳ್ತಾರೆ, ಎಲ್ಲಿಂದ ಇದನ್ನ ನೀನು ಕೊಂಡ್ಕೊಂಡು ಬಂದೆ? ಅವಾಗ ತಕ್ಷಣ ಹೇಳ್ತಾರೆ, ಸಖಿ ಸ್ಥಳಿಯಿಂದ ಅಂತ. ತಕ್ಷಣ ರಘುನಾಥ್ ದಾಸ್ ಸ್ವಾಮಿ ಅವರು ಆ ಒಂದು ದೊಣ್ಣೆಗಳ ಗೊಂಚಲು ಏನಿತ್ತು ಅದೆಲ್ಲವನ್ನ ಬಿಸಾಡಿ ಅವರಿಗೆ ಒಂದು ಉಪದೇಶವನ್ನ ಕೊಡ್ತಾರೆ. ಆ ಚಂದ್ರಾವಳಿಯ ಸ್ಥಳವಾದಂತಹ ಸಖಿ ಸ್ಥಳಿಯಿಂದ ನೀನು ಯಾವುದೇ ದೊನ್ನೆಯನ್ನಾಗ್ಲಿ ಬೇರೆ ಯಾವುದೇ ವಸ್ತುವನ್ನಾಗ್ಲಿ ನೀನು ನನಗೆ ತೆಗೆದುಕೊಂಡು ಬರಬಾರದು, ಇನ್ಮೇಲಿಂದ ಅಲ್ಲಿಗೆ ನೀನು ಹೋಗ್ಲೂಬಾರ್ದು ಅಂತ. ಇದನ್ನ ನೋಡಿ ನಮಗೆ ಆಶ್ಚರ್ಯ ಆಗತ್ತೆ. ಅರ್ಥ ಆಯ್ತು ಏನಕ್ಕೆ ಹೇಳ್ತಾ ಇದ್ದಾರೆ ಇದನ್ನ ಅಂತ. ಆದ್ರೆ ಇದನ್ನ ಕೇಳಿ ನಮ್ಗೆ ಆಶ್ಚರ್ಯ ಆಗತ್ತೆ, ಏನಕ್ಕೆ ಈ ರೀತಿಯಾದಂತಹ ಭಾವನೆ? ಚಂದ್ರಾವಳಿ ಅಂತ ಹೇಳಿದ್ರೆ ಯಾರು ಅಲ್ವಾ? ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರಬಹುದು. ಆದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಹೇಳಿದ್ರೆ, ನೋಡಿ, ಶ್ರೀ ಕೃಷ್ಣನ ಸೇವೆಯನ್ನು ಮಾಡುವಂತಹ ಅಥವಾ ಗೋಪಿಕಾಸ್ತ್ರೀಯರು ಯಾರಿದ್ದಾರೆ ಅವರಲ್ಲಿ 2 ವಿಭಾಗ ಇದೆ, ಎಡಪಂಥೀಯರು ಮತ್ತೆ ಬಲಪಂಥೀಯರು ಅಂತ. ಇವಾಗ ಇದು ಬಹಳ ಪ್ರಸಿದ್ಧವಾದಂತಹ ಶಬ್ದ ಇದು. ರಾಜಕೀಯದಲ್ಲಿ ಎಲ್ಲಾ ಕಡೆಯಲ್ಲೂ ಎಡಪಂಥೀಯರು ಬಲಪಂಥೀಯರು ಅಂತ ಪ್ರತಿ ದಿವಸ ಡಿಬೇಟ್ ಆಗತ್ತೆ. ಇದೆಲ್ಲ ಎಲ್ಲಿ ಶುರು ಆಗ್ತಾ ಇದೆ? ಮೂಲದಲ್ಲಿ ಎಲ್ಲವೂ ಕೃಷ್ಣನಿಂದಲೇ ಬರುವಂತಹದ್ದು. ಅದರಿಂದ ಕೃಷ್ಣನ ಪ್ರಧಾನ ಸೇವಕಿಯಾರಾದಂತಹ ಗೋಪಿಕೆಯರಲ್ಲಿ ಕೂಡ ಎಡಪಂಥೀಯರು ಮತ್ತೆ ಬಲಪಂಥೀಯರು. ಎಡಪಂಥೀಯರು ಅಂತ ಹೇಳಿದ್ರೆ ಏನು? ಯಾರು ಕೃಷ್ಣ ನನ್ನವನು ಅಂತ ಅಂದ್ಕೋತಾರೆ, ಮುಖ್ಯವಾಗಿ ಅವರು ಎಡಪಂಥೀಯರು. ಮತ್ತೆ ಬಲಪಂಥೀಯರು ಅಂತ ಹೇಳಿದ್ರೆ ನಾನು ಕೃಷ್ಣನಿಗೆ ಸೇರಿದವಳು ಅಥವಾ ಸೇರಿದವನು ಅಂತ ಏನ್ ಅಂದ್ಕೊಳ್ತಾರೆ, ಅವರು ಬಲಪಂಥೀಯರು. ಎಡಪಂಥೀಯರು ಮತ್ತೆ ಬಲಪಂಥೀಯರು. ಸೊ ಎಡಪಂಥೀಯರಿಗೆ ಪ್ರಧಾನ ಗೋಪಿಕಾ ಸ್ತ್ರೀ, ಕೃಷ್ಣನಿಗೆ ಸೇವೆ ಮಾಡುವಂತಹ ಗೋಪಿಕೆ ಯಾರು ಅಂತ ಹೇಳಿದ್ರೆ ಶ್ರೀಮತಿ ರಾಧಾರಾಣಿ. ಬಲಪಂಥೀಯರಲ್ಲಿ ಪ್ರಧಾನ ಗೋಪಿಕೆ ಯಾರು ಅಂತ ಹೇಳಿದ್ರೆ ಚಂದ್ರಾವಳಿ ಅಲ್ವಾ? ಇವರಿಬ್ಬರ ನಡುವೆ ಅವರ ಭಾವನೆ ಏನಿದೆ ಅದರಲ್ಲಿ ವ್ಯತ್ಯಾಸ ಉಂಟು. ಅಂದ್ರೆ ಇವರಿಬ್ಬರು ಅಂತ ಹೇಳಿದ್ರೆ ಕೇವಲ ಇವರಿಬ್ಬರು ಮಾತ್ರ ಅಲ್ಲ, ಇವರ ಕೆಳಗಡೆ ಯಾವ ಯಾವ ಗೋಪಿಕೆಯರು ಸೇವೆಯನ್ನ ಮಾಡ್ತಾರೆ ಎಲ್ಲರ ಮಧ್ಯದಲ್ಲಿ ಆ ರೀತಿಯಾದಂತಹ ಒಂದು ವ್ಯತ್ಯಾಸ ಉಂಟು. ಏನಂತ ಹೇಳಿದ್ರೆ ನೋಡಿ, ಎಡಪಂಥೀಯರಿಗೆ ಕೃಷ್ಣನ ಮೇಲೆ ಆ ರೀತಿಯಾದಂತಹ ವ್ಯಾಮೋಹ ಅಂತ ಹೇಳಿದ್ರೆ ಸಕಾರಾತ್ಮಕವಾಗಿ, ವ್ಯಾಮೋಹ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ವಿಶೇಷವಾಗಿ ಒಂದು ನಕಾರಾತ್ಮಕವಾದಂತಹ ಅರ್ಥವನ್ನ ನಾವು ಕೊಡ್ತೀವಿ. ಆದ್ರೆ ಇಲ್ಲಿ ವ್ಯಾಮೋಹ ಅನ್ನೋದು ಬಹಳ ಸಕಾರಾತ್ಮಕವಾದಂತಹ ಒಂದು ಭಾವನೆ. ಅಂದ್ರೆ ಕೃಷ್ಣನ ಮೇಲೆ ವ್ಯಾಮೋಹ ಏನಿದೆ ಬಹಳ ಹೆಚ್ಚು ಎಡಪಂಥೀಯರಿಗೆ. ಅಂತ ಹೇಳಿದ್ರೆ ಕೃಷ್ಣ ನನ್ನವನು. ನೋಡಿ, ಯಾವಾಗ ಒಬ್ಬ ವ್ಯಕ್ತಿಯನ್ನ ನನ್ನವನು ಅಂತ ನಾನು ಅಂದ್ಕೋತೀನಿ ಅಂತ ಹೇಳಿದ್ರೆ, ಯಾವಾಗ ಅವರಲ್ಲಿ ವಿಶೇಷವಾದಂತಹ ಆಸಕ್ತಿ ನನಗಿರ್ತದೆ ಆವಾಗ ಮಾತ್ರ ಅಲ್ವಾ? ಅದರಿಂದ ಕೃಷ್ಣ ನನ್ನವನು. ಕೃಷ್ಣ ಬೇರೆ ಯಾರ ಜೊತೆಗೂ ಇರೋದನ್ನ ಇವರು ಸಹಿಸೋದಿಲ್ಲ ಅಲ್ವಾ? ಅದರಿಂದ ಶ್ರೀಮತಿ ರಾಧಾರಾಣಿಯ ಕೆಳಗಡೆ ಯಾವ ಯಾವ ಸಖಿಯರು ಮತ್ತೆ ಮಂಜರಿಯರು ಎಲ್ಲಾ ಸೇವೆಯನ್ನ ಮಾಡ್ತಾರೆ, ಅವರೆಲ್ಲರಿಗೂ ಇದೇ ರೀತಿಯಾದಂತಹ ಭಾವನೆ. ಅವರೆಲ್ಲರಿಗೂ ಕೃಷ್ಣ ಶ್ರೀಮತಿ ರಾಧಾರಾಣಿಯ ಜೊತೆಗೇ ಇರಬೇಕು, ಯಾವಾಗ್ಲೂ ಬೇರೆ ಎಲ್ಲೂ ಹೋಗಬಾರದು, ಆ ರೀತಿಯಾದಂತಹದ್ದು. ಆದ್ರೆ ಬಲಪಂಥೀಯರಿಗೆ ಸ್ವಲ್ಪ ವ್ಯತ್ಯಾಸವಿದೆ. ಬಲಪಂಥೀಯರು ಯಾವಾಗ್ಲೂ ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ತಾರೆ. ಎಡಪಂಥೀಯರು ಯಾವಾಗ್ಲೂ ಕೋಪವನ್ನ ಮಾಡಿಕೊಳ್ಳುವುದು ಜಾಸ್ತಿ ಅಲ್ವಾ? ಅದರಿಂದ ಚಂದ್ರಾವಳಿಯನ್ನ ಮೊದಲುಗೊಂಡು ಬೇರೆ ಎಲ್ಲರೂ ಯಾರಿದ್ದಾರೆ ಬಲಪಂಥೀಯರು ಅಂತ ನಾವೇನ್ ಹೇಳ್ತೀವಿ, ಅವರೆಲ್ಲರೂ ಕೃಷ್ಣನಿಗೆ ನಾವು ಸೇವೆಯನ್ನ ಮಾಡಬೇಕು. ಕೃಷ್ಣ ನನ್ನವನಲ್ಲ, ಆದ್ರೆ ನಾವೆಲ್ಲರೂ ಕೃಷ್ಣನಿಗೆ ಸೇರಬೇಕಾದಂಥವರು. ಅದರಿಂದ ಬೇರೆ ಬೇರೆ ಭಾವನೆ ಇದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇನ್ನಿಲ್ಲದಂತಹ ವೈವಿಧ್ಯತೆ ಉಂಟು ಅಲ್ವೇ? ಆದ್ದರಿಂದಲೇ ಆಧ್ಯಾತ್ಮಿಕ ಜಗತ್ತು ಆಕರ್ಷಕವಾಗಿರುವಂತಹದ್ದು. ಅದರಿಂದ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ, ಕೇವಲ ರಘುನಾಥ ದಾಸ್ ಗೋಸ್ವಾಮಿ ಅವ್ರಿಗೆ ಮಾತ್ರ ಅಲ್ಲ, ಪ್ರಾಯ ಎಲ್ಲಾ ಗೌಡಿಯ ವೈಷ್ಣವರು ಕೂಡ ಶ್ರೀಮತಿ ರಾಧಾರಾಣಿಯ ಸೇವಕರಾಗಿರೋದ್ರಿಂದ
ನಾವೆಲ್ಲರೂ ಎಡಪಂಥೀಯರು ಅಲ್ವಾ. ಅದರಿಂದ ರಘುನಾಥ್ ದಾಸ್ ಗೋಸ್ವಾಮಿ ಯಾವಾಗ ಕೇಳ್ತಾರೆ ಚಂದ್ರಾವಳಿಯ ಸ್ಥಳದಿಂದ ಈ ದೊನ್ನೆಯನ್ನ ತಗೊಂಡು ಬಂದಿದ್ದಾನೆ ನನ್ನ ಸೇವಕ ಅಂತ ಕೇಳ್ತಾರೆ, ಅವಾಗ ತಕ್ಷಣ ಅವರ ಆಧ್ಯಾತ್ಮಿಕ ಭಾವನೆಗಳು ಸ್ಫುರಿತವಾಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ಶ್ರೀಮತಿ ರಾಧಾರಾಣಿಯ ಸೇವಕ, ಅಂದ್ರೆ ಸೇವಕಿನೇ, ಅಂದ್ರೆ ಮೂಲ ಸ್ವರೂಪದಲ್ಲಿ ಸೇವಕಿ, ಮಂಜರಿ ಆಗಿರೋದ್ರಿಂದ. ಅದರಿಂದ ಅವರು ಶ್ರೀಮತಿ ರಾಧಾರಾಣಿಯ ಸೇವಕಿ ಆಗಿರೋದ್ರಿಂದ ಅವರು ಚಂದ್ರಾವಳಿಯ ಆ ಚಂದ್ರಾವಳಿಯ ಸ್ಥಳದಿಂದ ದೊನ್ನೆಯನ್ನು ತಗೊಂಡು ಬಂದಿದ್ದಾನೆ ಅಂದ ತಕ್ಷಣ ಅವರಿಗೆ ಇದು ಇಷ್ಟ ಆಗೋದಿಲ್ಲ. ಇದು ಆಧ್ಯಾತ್ಮಿಕ ಭಾವನೆ, ಮಾತ್ಸರ್ಯದಿಂದ ಬಂದಂತಹ ಆ ಒಂದು ಭಾವನೆ ಅಲ್ಲ. ಇದು ಮಾತ್ಸರ್ಯದಿಂದ ಆ ರೀತಿಯಾದಂತಹ ವರ್ತನೆಯನ್ನ ತೋರಿಸೋದಿಲ್ಲ ಅವರು. ಇದು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದಂತಹ ಭಾವನೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊತೀವಿ. ಸೊ ಯಾವಾಗ ರಘುನಾಥ್ ದಾಸ್ ಗೋಸ್ವಾಮಿಯವರು ಅಲ್ಲಿ ಪ್ರತಿ ದಿವಸ ಚೈತನ್ಯ ಚರಿತಾಮೃತದ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಕೊನೆಯ ಲೀಲೆಗಳನ್ನ ವಿವರಿಸ್ತಾ ಇದ್ರು, ಅವಾಗ ಅನೇಕರು ಬಂದು ಅದನ್ನ ಕೇಳ್ತಾ ಇದ್ರು ಅಂತ ನಾವು ಗಮನಿಸಿದ್ವಿ. ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ ನೋಡಿ, ಮೂರ್ವರು ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಮಹಾಪ್ರಭುಗಳ ಅನುಯಾಯಿಗಳು ಜೀವ ಗೋಸ್ವಾಮಿಗಳ ಕೆಳಗಡೆ ಅವರು ಅಧ್ಯಯನವನ್ನ ಮಾಡ್ತಾ ಇದ್ರು. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಇಬ್ರು ತೆರಳಿದ ನಂತರ ಸಮಸ್ತವಾಗಿರ್ತಕ್ಕಂಥ ವೃಂದಾವನಕ್ಕೆ ಜೀವ ಗೋಸ್ವಾಮಿ ಅವರೇನೆ ನಾಯಕರ ತರಹ, ಅಂದ್ರೆ ಲೀಡರ್, ಎಲ್ಲರಿಗೆ, ಎಲ್ಲಾ ವೈಷ್ಣವರಿಗೆ, ವಿಶೇಷವಾಗಿ ಗೌಡಿಯ ವೈಷ್ಣವರಿಗೆ ಅವರೇ ನಾಯಕತ್ವವನ್ನ ವಹಿಸ್ಕೊತಾರೆ. ಅವರು ಒಂದು ಗುರುಕುಲವನ್ನ ನಡೆಸ್ತಾ ಇರ್ತಾರೆ. ಅಲ್ಲಿ ಶ್ರೀನಿವಾಸಾಚಾರ್ಯರು, ನರೋತ್ತಮದಾಸ ಠಾಕೂರರು ಮತ್ತೆ ಶ್ಯಾಮಾನಂದ ಪಂಡಿತರು, ಈ ಮೂರುವರು ಕೂಡ ಬೇರೆ ಬೇರೆ ಗುರುಗಳ ಶಿಷ್ಯರು. ಆಯ್ತಾ, ಕೇಳಿಸ್ಕೊಳ್ಳಿ, ಇದನ್ನ ನೀವು ಕೇಳಿರ್ಬೋದು. ಶ್ರೀನಿವಾಸಾಚಾರ್ಯರು ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಶಿಷ್ಯರು, ಶ್ಯಾಮಾನಂದ ಪಂಡಿತರು ಹೃದಯ ಚೈತನ್ಯರ ಶಿಷ್ಯರು. ಈ ಎಲ್ಲ ಒಬ್ಬೊಬ್ಬರ ಕಥೆ ಕೂಡ ಬಹಳ ದೀರ್ಘವಾದಂತ ಕಥೆ, ಬೇರೆ ಯಾವಾಗ್ಲಾದ್ರು ಚರ್ಚೆ ಮಾಡ್ಬೋದು. ನರೋತ್ತಮ ದಾಸ ಠಾಕೂರರು ಅಲ್ಲೇ ವೃಂದಾವನದಲ್ಲಿ ಇದ್ದಂತಹ ಮಹಾಪ್ರಭುಗಳ ಪ್ರಧಾನ ಅನುಯಾಯಿ ಆದಂತಹ, ಪ್ರಾಯಶಃ ಮೊದಲನೇದಾಗಿ ಮಹಾಪ್ರಭುಗಳು ಯಾರನ್ನ ಕಳಿಸ್ತಾರೆ ವೃಂದಾವನಕ್ಕೆ, ಭೂಗರ್ಭ ಗೋಸ್ವಾಮಿ ಮತ್ತೆ ಲೋಕನಾಥ ಗೋಸ್ವಾಮಿ, ಅಂತಹ ಲೋಕನಾಥ ಗೋಸ್ವಾಮಿ ಅವರ ಶಿಷ್ಯರು ನರೋತ್ತಮ ದಾಸ ಠಾಕೂರರು. ಈ ಮೂರುವರು ಬೇರೆ ಬೇರೆ ಗುರುಗಳ ಶಿಷ್ಯರು, ಆದರೆ ಶಿಕ್ಷಾ ಗುರುಗಳಾಗಿ ಜೀವ ಗೋಸ್ವಾಮಿ ಅವರನ್ನ ಸ್ವೀಕರಿಸಿ ಅಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ರು. ಆಗಾಗ ಅಂದ್ರೆ ಫ್ರೀಕ್ವೆಂಟ್ಲಿ ಯಾವಾಗ ಆಗತ್ತೋ ಆವಾಗ ಎಲ್ಲಾ ಸಮಯದಲ್ಲಿ ಅವರು ಗೋವರ್ಧನಕ್ಕೆ ಬಂದು, ವಿಶೇಷವಾಗಿ ರಾಧಾಕುಂಡದಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಅವರ ದರ್ಶನವನ್ನ ಮಾಡ್ತಾ ಇದ್ರು. ಅವರ ಆಶೀರ್ವಾದವನ್ನ ಪಡೆದುಕೊಳ್ಳೋದಕ್ಕೆ ಮೂರುವರು ಕೂಡ ಅಲ್ಲಿಗೆ ಬರ್ತಾ ಇದ್ರು. ಮತ್ತೆ ಮುಂದಕ್ಕೆ ಒಂದು ಕಥೆ ಬರುತ್ತೆ, ಅದನ್ನ ಕೂಡ ನೀವು ಕೇಳಿರ್ಬೋದು. ಈ ಮೂರು ಗೋಸ್ವಾಮಿಗಳು, ಮೂರು ಶಿಷ್ಯರು ಯಾರಿದ್ರು ಗೋಸ್ವಾಮಿಗಳಂದ್ರೆ ಇವರು ಗೋಸ್ವಾಮಿನೇ, ಆದ್ರೆ ಗೋಸ್ವಾಮಿ ಅನ್ನೋದನ್ನ ಸಾಮಾನ್ಯವಾಗಿ 6 ಗೋಸ್ವಾಮಿಗಳಿಗೆ ಬಳಸೋದ್ರಿಂದ ಈ ಮೂರುವರು, ಶ್ರೀನಿವಾಸಾಚಾರ್ಯರು, ಶ್ಯಾಮಾನಂದ ಪಂಡಿತರು ಮತ್ತೆ ನರೋತ್ತಮ ದಾಸ ಠಾಕೂರರು, ಈ ಮೂರುವರು ಕೂಡ ಗೋಸ್ವಾಮಿಗಳ ಗ್ರಂಥಗಳನ್ನ ವೃಂದಾವನದಿಂದ ಬಂಗಾಳಕ್ಕೆ ತಗೊಂಡು ಹೋಗಿ ಅಲ್ಲಿ ಪ್ರಚಾರ ಮಾಡೋದಕ್ಕೆ ಒಂದು ಬೃಹತ್ ಸೇವೆಯನ್ನ ಅವರು ಕೈಗೊಳ್ಳುತ್ತಾರೆ. ಆ ಸೇವೆಯನ್ನ ಕೈಗೊಳ್ಳುವುದಕ್ಕಿಂತ ಮುಂಚೆ ಕೂಡ ಎಲ್ಲರ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ಆದ್ದರಿಂದ ಗೋವರ್ಧನಕ್ಕೆ ಹೋಗಿ ರಘುನಾಥ್ ದಾಸ್ ಗೋಸ್ವಾಮಿಯವರ ಆಶೀರ್ವಾದವನ್ನ ಕೂಡ ಪಡೆದುಕೊಳ್ಬೇಕು ಅಂತ ಹೇಳಿ ಅಲ್ಲಿಗೆ ಬರ್ತಾರೆ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ತಮ್ಮ ಆಶೀರ್ವಾದವನ್ನ ಸಂಪೂರ್ಣವಾಗಿ ಆ ಮೂರುವರ ಮೇಲೆ ಕೊಟ್ಟು, ತದನಂತರ ವೃಂದಾವನದಿಂದ ಜೀವ ಗೋಸ್ವಾಮಿಗಳ ಆದೇಶದ ಮೇರೆಗೆ ಆ ಗ್ರಂಥಗಳನ್ನ ಬಂಗಾಳಕ್ಕೆ ಕೊಂಡೊಯ್ತಾರೆ. ಅಲ್ಲಿ ಮತ್ತೊಂದು ಕಥೆ ಆಗತ್ತೆ, ಅದು ಬೇರೆ ವಿಷಯ, ಅದಿವಾಗ ಬೇಡ. ಅದರಿಂದ ನೋಡಿ, ಈ ಮೂರ್ವರು ಕೂಡ ಪ್ರಧಾನವಾಗಿ ವೃಂದಾವನದಲ್ಲೇ ಇದ್ರು ಕೂಡ ಜೀವ ಗೋಸ್ವಾಮಿಯಂತಹ ಮಹಾನ್ ಪಂಡಿತರ, ಮಹಾನ್ ಭಕ್ತರ ಆಶ್ರಯದಲ್ಲಿ ಅವರು ಅಧ್ಯಯನವನ್ನ ಮಾಡ್ತಾ ಇದ್ರು ಕೂಡ ಆಗಾಗ ಯಾವಾಗತ್ತೋ ಅವಾಗ ಎಲ್ಲಾ ಸಮಯದಲ್ಲೂ ಬಂದು ಪಡೆದುಕೊಡ್ತಾ ಇದ್ರು. ಏಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು ಎಲ್ಲ ಈ ರಘುನಾಥ ದಾಸ ಗೋಸ್ವಾಮಿ ಅವರು ಅಲ್ವಾ. ಸೊ ಆ ರಾಧಾಕುಂಡದ ತಟದಲ್ಲೇನೆ, ತೀರದಲ್ಲೇನೆ ಮಹಾಪ್ರಭುಗಳ ಕಥೆಯನ್ನ, ಲೀಲೆಗಳನ್ನ, ವಿಶೇಷವಾಗಿ ಅಂತ್ಯಲೀಲೆಯನ್ನ ಹೇಳ್ಬೇಕಾದ್ರೆ ಅವರ ಒಬ್ಬ ಶಿಷ್ಯರು ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು. ಇದನ್ನ ಕಳೆದ ಬಾರಿ ಕೂಡ ಚರ್ಚೆ ಮಾಡಿದ್ವಿ ಅಂತ ಕಾಣುತ್ತೆ, ಆದ್ರೆ ಇವಾಗ ಪ್ರಾಸಂಗಿಕ, ಅದರಿಂದ ಮತ್ತೆ ಹೇಳ್ಬೇಕಾಗಿದೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಕೂಡ ರಘುನಾಥ ದಾಸ ಗೋಸ್ವಾಮಿಗಳ ಶಿಷ್ಯರು ಆದರು. ಮುಂದಕ್ಕೆ ಯಾವಾಗ ರಘುನಾಥ ದಾಸ್ ಗೋಸ್ವಾಮಿ, ಎಲ್ಲಾ ಗೋಸ್ವಾಮಿಗಳು ಕೂಡ ಈ ಲೋಕದಿಂದ ಪ್ರಸ್ಥಾನ ಮಾಡಿ ಆಯ್ತು, ತದನಂತರ
ಮಹಾಪ್ರಭುಗಳ ಅಂತ್ಯಲೀಲೆಯನ್ನ ವರ್ಣಿಸುವಂತಹ ಯಾವುದೇ ಗ್ರಂಥ ಇಲ್ಲ ಅಂತ ಹೇಳಿ, ಅಂತ ಗ್ರಂಥದ ಅಭಾವವಿದೆ ಅಂತ ಹೇಳಿ ಆ ಆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಗೆ ಆ ಒಂದು ಅಂತ್ಯಲೀಲೆಯನ್ನ, ಮಹಾಪ್ರಭುವಿನ ಅಂತ್ಯಲೀಲೆಯನ್ನ ವರ್ಣಿಸುವಂತಹ ಒಂದು ಗ್ರಂಥವನ್ನ ಬರಿಬೇಕು ಅಂತ ಎಲ್ಲಾ ವೃಂದಾವನದ ವ್ರಜವಾಸಿಗಳು ಗೌಡಿಯ ವೈಷ್ಣವರು ಬಂದು ಮೊರೆ ಇಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಆ ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರ ಡೈರಿ ಏನಿತ್ತು, ಆ ಪುಸ್ತಕ, ಅದು ರಘುನಾಥ್ ದಾಸ್ ಗೋಸ್ವಾಮಿ ಅವರಿಗೆ ಬಂತು. ರಘುನಾಥ್ ದಾಸ್ ಗೋಸ್ವಾಮಿ ಅವರಿಂದ ಅವರ ಬಹಳ ಪ್ರೀತಿ ಪಾತ್ರ ಶಿಷ್ಯರಾದಂತಹ ಈ ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿ ಅವರಿಗೆ ಬಂದು ತಲುಪಿತು. ಆದ್ರಿಂದ ಅದನ್ನ ಆಧಾರವಾಗಿಟ್ಕೊಂಡು ಇವಾಗ ನೀವು ನಿಮ್ಮ ಗ್ರಂಥವನ್ನ ಬರೆಯಿರಿ. ಏನಕ್ಕೆ ಅಂದ್ರೆ ಇದಕ್ಕಿಂತ ಮುಂಚೆ ಆಗ್ಲೇ 2 ದೊಡ್ಡ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ವರ್ಣಿಸುವಂತಹ ಗ್ರಂಥಗಳು ಆಗ್ಲೇ ಬಂದಿತ್ತು. ಒಂದು ಚೈತನ್ಯ ಮಂಗಲ, ಇನ್ನೊಂದು ಚೈತನ್ಯ ಭಾಗವತ ಅಲ್ವಾ. ಚೈತನ್ಯ ಮಂಗಲ ಅನ್ನೋದು ಲೋಚನ್ ದಾಸ್ ಠಾಕೂರ್ ಅವರದು, ಚೈತನ್ಯ ಭಾಗವತ ಅನ್ನೋದು ವೃಂದಾವನ್ ದಾಸ್ ಠಾಕೂರ್ ಅವರದು. 2 ಮಹತ್ತರವಾದಂತಹ ಗ್ರಂಥಗಳು. ಆದ್ರೆ ಅದೆರಡರಲ್ಲೂ ಕೂಡ ಮಹಾಪ್ರಭುಗಳ ಅಂತ್ಯಲೀಲೆಯನ್ನ ದೀರ್ಘವಾಗಿ ವಿವರಾತ್ಮಕವಾಗಿ ವಿವರಿಸಿರ್ಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಪ್ರಾಯಶಃ ಅವರಲ್ಲಿ ಇಬ್ರು ಗ್ರಂಥಕರ್ತರು ಮಹಾಪ್ರಭುಗಳ ಅಂತ್ಯಲೀಲೆಗಳನ್ನ ನಿಕಟವಾಗಿ ನೋಡಿರ್ಲಿಲ್ಲ. ಏನಕ್ಕೆ ಅಂದ್ರೆ ಮಹಾಪ್ರಭುವರು ಸಾಮಾನ್ಯವಾಗಿ ಅವರ ಕೊನೆಯ ಒಂದಷ್ಟು ವರ್ಷಗಳು ಜಗನ್ನಾಥಪುರಿಯಲ್ಲಿ ಏನಿದ್ರು, ಸುಮಾರು 18 ವರ್ಷಗಳು ಜಗನ್ನಾಥಪುರಿಯಲ್ಲಿ ಇರ್ತಾರೆ. ಆದ್ರೆ ಆ 18 ವರ್ಷಗಳು ಅವರು ಏಕಾಂತದಲ್ಲಿ, ಗಂಭೀರದಲ್ಲಿ ಕೇವಲ ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತೆ ರಾಮಾನಂದರಾಯರ ಜೊತೆಗೆ ಮಾತ್ರ ಕಳೀತಾ ಇದ್ರು. ಅವರಿಗೆ ಆಚೆ ಬರೋದಕ್ಕೆ ಅಷ್ಟೊಂದು ಇಷ್ಟ ಇರ್ಲಿಲ್ಲ. ಅವರ ಅತಿ ಉನ್ನತವಾಗಿರ್ತಕ್ಕಂತಹ ಉತ್ಕೃಷ್ಟವಾದಂತಹ ಭಾವನೆಗಳನ್ನ ಅವರಿಬ್ಬರ ಜೊತೆಗೆ ಮಾತ್ರ ಹಂಚ್ಕೋತಾ ಇದ್ರು. ಆದ್ರಿಂದ ಆ ಮಾಹಿತಿ ಯಾರಿಗೂ ಇರ್ಲಿಲ್ಲ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಕೂಡ ಹೇಗೆ ಬಂದಿತ್ತು ಅಂತ ಹೇಳಿದ್ರೆ, ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರ ಶಿಷ್ಯರಾಗಿದ್ರಿಂದ, ವಿಶೇಷವಾಗಿ ಅವರ ಡೈರಿ ಇವ್ರ ಹತ್ರ ಇದ್ದಿದ್ರಿಂದ ಪುಸ್ತಕ, ಆ ಕಾರಣದಿಂದ ಬಂದಿತ್ತಷ್ಟೇನೆ, ಬೇರೆ ಯಾವುದೇ ಕಾರಣ ಇರ್ಲಿಲ್ಲ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಕೂಡ ಗಂಭೀರದಲ್ಲಿ ಮಹಾಪ್ರಭುಗಳ ಜೊತೆಗೆ ಇರ್ಲಿಲ್ಲ, ಅವರ ಗುರುಗಳಿದ್ರಷ್ಟೇನೆ, ಆದ್ರಿಂದ ಬಂದಿತ್ತು ಅಲ್ವಾ. ಆದ್ರಿಂದ ಇವಾಗ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವ್ರಿಗೆ ಎಲ್ಲರೂ ಬಂದು ಮೊರೆ ಇಡ್ತಾರೆ. ಅಷ್ಟೊತ್ತಿಗಾಗ್ಲೇ ಅವರಿಗೆ 90 ವರ್ಷಕ್ಕಿಂತ ಮೇಲೆ ವಯಸ್ಸಾಗಿತ್ತು. ನೋಡಿ, ಈಗಿನ ಸಮಯದಲ್ಲಿ 60 ವರ್ಷಕ್ಕೆ ಎಲ್ಲರೂ ರಿಟೈರ್ಮೆಂಟ್ ತಗೊಂಡು ಮನೆಯಲ್ಲಿ ಆರಾಮಾಗಿದ್ದುಕೊಂಡು ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದು, ಇದನ್ನೆಲ್ಲವನ್ನ ಮಾಡ್ತಾರೆ ಅಲ್ವಾ. ಆದ್ರೆ 90 ವರ್ಷದ ವಯಸ್ಸಿನಲ್ಲಿ ಒಬ್ಬ ಮುದುಕ ಒಂದು ದೊಡ್ಡ ಗ್ರಂಥವನ್ನ, ಅದು ಇಂತಹ ವಿಶೇಷವಾದಂತಹ ಗ್ರಂಥವನ್ನ ಬರೆಯುವಂತಹದ್ದು ಪ್ರಾಯಃ ಅಸಾಧ್ಯ ಭೌತಿಕ ದೃಷ್ಟಿಯಿಂದ ನೋಡಿದ್ರೆ. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಎಲ್ಲವೂ ಕೂಡ ಸಾಧ್ಯನೇ. ಕೃಷ್ಣನ ಕೃಪೆ ಇದ್ರೆ, ಆ ರೀತಿಯಾದಂತಹ ಸ್ಫೂರ್ತಿ ಮನಸ್ಸಿನಿಂದ, ಹೃದಯದಿಂದ ಬಂದ್ರೆ ಎಲ್ಲ ಕೂಡ ಸಾಧ್ಯ ಅಲ್ವಾ. ಅದರಿಂದ ಅಂತಹ ವಯಸ್ಸಿನಲ್ಲಿ ಅವರು ಈ ಮಹತ್ತರವಾದಂತಹ ಗ್ರಂಥ, ಇವತ್ತು ಸಾಮಾನ್ಯವಾಗಿ ಚೈತನ್ಯ ಲೀಲೆಯನ್ನ ವರ್ಣಿಸುವಂತಹ ಏಕೈಕ ಗ್ರಂಥ ಅಂತ ಹೇಳಿದ್ರೆ ಎಲ್ಲರಿಗೂ ತಟ್ಟನೆ ಯಾವ ಹೆಸರು ಬರುತ್ತೆ? ಚೈತನ್ಯ ಚರಿತಾಮೃತದ ಹೆಸರೇ ಬರೋದು ಅಲ್ವೇ. ಅದಾದ್ಮೇಲೆ ಪ್ರಾಯಶಃ ಚೈತನ್ಯ ಭಾಗವತ, ಚೈತನ್ಯ ಮಂಗಲ ಇದೆಲ್ಲವನ್ನ ನಾವು ಹೇಳ್ತೀವಿ ಅಥವಾ ಅದನ್ನ ಓದ್ತೀವಿ ಅಲ್ವಾ. ಮೊದಲು ಯಾವಾಗ್ಲೂ ಚೈತನ್ಯ ಚರಿತಾಮೃತವನ್ನೇ ಓದೋದು, ಅದಾದ್ಮೇಲೆ ಸಮಯವಿದ್ರೆ ಅವಾಗ ಚೈತನ್ಯ ಭಾಗವತ, ಚೈತನ್ಯ ಮಂಗಲ ಅದೆಲ್ಲವನ್ನ, ವಿಶೇಷವಾಗಿ ಚೈತನ್ಯ ಭಾಗವತವನ್ನ ಓದ್ತೀವಿ ಅಷ್ಟೇ ಅಲ್ವಾ. ಆದ್ರಿಂದ ಇಂಥ ಮಹತ್ತರವಾದಂತಹ ಗ್ರಂಥವನ್ನ ಅವರು ಅವಾಗ ಬರೆದು ಮುಗಿಸ್ತಾರೆ. ಅದೇ ಗ್ರಂಥವನ್ನ ಇವತ್ತು ಕೂಡ ನಾವು ಚೈತನ್ಯ ಮಹಾಪ್ರಭುಗಳನ್ನ, ಅವರ ಜೀವನವನ್ನ ವರ್ಣಿಸುವಂತಹ ಅತಿ ಅಧಿಕೃತವಾದಂತಹ ಗ್ರಂಥ ಅಂತ ಹೇಳಿದ್ರೆ ಇದೇ ಚೈತನ್ಯ ಚರಿತಾಮೃತ ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ. ಸೊ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಇವಾಗ ಕೊನೆಗೆ ಬಂದಿದ್ದೀವಿ. ಇವಾಗ 1586 ಆ ಇಸ್ವಿಯಲ್ಲಿ ರಾಧಾಕುಂಡದ ತಟದಲ್ಲೇ ತಮ್ಮ ಜೀವನವನ್ನ ಅಂತ್ಯಗೊಳಿಸಿ, ಈ ಲೋಕದಲ್ಲಿ ತಮ್ಮ ಲೀಲೆಗಳನ್ನ ಅಂತ್ಯಗೊಳಿಸಿ ಶಾಶ್ವತವಾದಂತಹ ಗೋಲೋಕ ವೃಂದಾವನಕ್ಕೆ ತೆರಳುತ್ತಾರೆ. ಅವಾಗ ಅವ್ರಿಗೆ ವಯಸ್ಸು ಸುಮಾರು 91 ಅಂತ ಹೇಳಿದ್ರೆ ನೋಡಿ, 1495ರಿಂದ 1586ರವರೆಗೆ ಅವರ ಲೀಲೆಗಳು ಈ ಪ್ರಸ್ತುತ ಲೋಕದಲ್ಲಿ ಅಂತ ನಾವ್ ಅಂದ್ಕೋಬಹುದು. ಅದು ಇದೇ, ಇನ್ನು ನಿಖರವಾಗಿ ಏನಿಲ್ಲ, ಆದ್ರೆ ಪ್ರಾಯಶಃ ಅಷ್ಟು ಅಂತ ಅಂದ್ಕೋಬಹುದು. ಅಂದ್ರೆ ಮಹಾಪ್ರಭುಗಳು ಈ ಲೋಕದಲ್ಲಿ ಆವಿರ್ಭಾವರಾದ ನಂತರ ಸುಮಾರು 11 ಅಥವಾ 9 ವರ್ಷಗಳ ನಂತರ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಪ್ರಕಟರಾಗ್ತಾರೆ. ತದನಂತರ 1586ರಲ್ಲಿ
ಅಂದ್ರೆ 91 ವರ್ಷದ ವಯಸ್ಸಿನಲ್ಲಿ ಈ ಲೋಕದಿಂದ ಪ್ರಸ್ಥಾನ ಮಾಡ್ತಾರೆ. ಸೊ ಇಲ್ಲಿ ಒಂದು ಭಜನೆ ಇದೆ. ಇಲ್ಲಿ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅಂತ ಹೇಳಿದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಗುರುಗಳು. ಅವರು ಒಂದು ಸಣ್ಣ ವೈಷ್ಣವ ಗೀತೆಯನ್ನ ಬರೆದಿದ್ರು. ಅದರಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಅವರ ಭಾವನೆ ಏನಿತ್ತು ಅದನ್ನ ಬಹಳ ಚೆನ್ನಾಗಿ ತಂದಿದ್ದಾರೆ. ಇದನ್ನ ಇಲ್ಲಿ ಒಂದೇ ಕ್ಷಣದಲ್ಲಿ ಹೇಳ್ಬಿಡ್ತೀನಿ. ಕೋಥಾಯ್ ಗೋ ಪ್ರೇಮಮಯಿ ರಾಧೆ 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 ಗೋ ಜಯ ರಾಧೆ ರಾಧೆ. ಇದು ಬಹಳ ಸರಳ ಅರ್ಥ ಮಾಡ್ಕೊಳ್ಳೋದಕ್ಕೆ. ಎಲ್ಲಿದೆಯಾ ನೀನು ಅಂತ ಶ್ರೀಮತಿ ರಾಧಾರಾಣಿಗೆ ಕೇಳ್ತಾ ಇದ್ದಾರೆ ಗೌರ್ ದಾಸ್ ಬಾಬಾಜಿ ಮಹಾರಾಜ್ ಅವರು. ಹೇಗೆ ಅಂತ ಹೇಳಿದ್ರೆ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಹೇಗೆ ಈ ರೀತಿಯಾದಂತಹ ವಿಹ್ವಲವಾದಂತಹ ವಿರಹದ ಭಾವನೆಯನ್ನ ಹೊಂದಿದ್ರು, ಅದೇ ಭಾವನೆಯ ಅನುಗಮನವನ್ನ ಮಾಡಿಕೊಂಡು ಇವಾಗ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರು ಇಲ್ಲಿ ಈ ಭಜನೆಯಲ್ಲಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಂದೆ ಹೇಳ್ತಾರೆ, ದೇಖದಿಯೇ ಪ್ರಾಣ ದಖ ರಾಧೆ ರಾಧೆ ತೋಮಾರ ಕಂಗಲ ತೊಮಾಯ್ ದಾಕೆ ರಾಧೆ ರಾಧೆ. ನಿನ್ನನ್ನ ನೋಡ್ದೇನೆ ನನಗೆ ನನ್ನ ಪ್ರಾಣವನ್ನ ಕಾಪಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಅದರಿಂದ ಎಲ್ಲಿರುವೆ ಅಂತ ಅಲ್ವಾ. ಆ ರೀತಿಯಲ್ಲಿ ರಾಧೆ ವೃಂದಾವನ ವಿಲಾಸಿನಿ ರಾಧೆ 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 ಕನುಮನ ಮೋಹಿನಿ ರಾಧೆ ರಾಧೆ ವಿಲಾಸಿನಿ, ವೃಂದಾವನಕ್ಕೆ ಆನಂದವನ್ನ ನೀಡುವಂತವಳು, ಮೋಹಿನಿ ಅಂತ ಹೇಳಿದ್ರೆ ಎಲ್ಲರಿಗೆ ನನ್ನ ಆಶೀರ್ವಾದವನ್ನ ನೋಡಿ ಭಕ್ತಿಮಯ ಭಾವನೆಗಳಲ್ಲಿ ಮೋಹಿತರಾಗುವಂತೆ ಮಾಡುವಂತವಳು ಎಲ್ಲಿದ್ದೀಯಾ ನೀನು ಅಂತ. ರಾಧೆ ಅಷ್ಟಸಖೀರ ಶಿರೋಮಣಿ ರಾಧೆ 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 ವೃಷಭಾನುನಂದಿನಿ ರಾಧೆ. ಅಷ್ಟಸಖೀರು ಅಂತ ನೀವು ನೋಡಿದಿರ್ಬೇಕು ಮಾಯಾಪುರದಲ್ಲಿ, ತಿರುಪತಿಯಲ್ಲಿ ಕೂಡ ಇಸ್ಕಾನ್ ದೇವಸ್ಥಾನದಲ್ಲಿ ಅಷ್ಟಸಖಿಯರು ಇದ್ದಾರೆ ಅಲ್ವಾ. ಸೊ ಅದರಲ್ಲಿ ಚಂದ್ರಾವಳಿ ಕೂಡ ಬರ್ತಾಳೆ ಅವಳು. ಸೊ ಅಲ್ಲ, ಚಂದ್ರಾವಳಿ ಬರೋದಿಲ್ಲ, ತುಂಗವಿದ್ಯಾ ಸುಭದ್ರಾ ಅವರೆಲ್ಲ ಬರ್ತಾರೆ. ಅದರಿಂದ ಸುಭದ್ರ ಅಲ್ಲ, ಸುವಿದ್ಯಾ ತುಂಗವಿದ್ಯಾ 8 ಹೆಸರನ್ನ ನಂಗೆ ಮರ್ತೋಗಿದೆ ಇವಾಗ. ಲಲಿತಾ ವಿಶಾಖ ಮತ್ತೆ ಇನ್ನು 6 ಜನ ಬರ್ತಾರೆ. ಸೊ ಅದರ್ ಡಿವೋಟೀಸ್ ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ನನ್ಗೆ ಯಾರು ಕೇಳಿಸ್ತಾ ಇಲ್ಲ. ಓಕೆ, ದಯವಿಟ್ಟು ಎಲ್ಲರೂ ನಿಮ್ಮ ಫೋನ್ ಅನ್ನ ಮ್ಯೂಟ್ ಮಾಡ್ಕೋಬೇಕಾಗಿ ವಿನಂತಿ. ಮಾಡದೆ ಹೋದ್ರೆ ನಾನೇ ಮಾಡ್ಬೇಕು ಇವಾಗ. ಸೊ ರಾಧೆ ಅಷ್ಟಸಖೀರ ಶಿರೋಮಣಿ, ಅವರೆಲ್ಲರ ಶಿರೋಮಣಿ. ಏನಕ್ಕೆ ಅಂದ್ರೆ ಅವರೆಲ್ಲರೂ ಶ್ರೀಮತಿ ರಾಧಾರಾಣಿಯ ಕೆಳಗಡೆನೆ ಸೇವೆ ಮಾಡುವಂತವ್ರು. ಮತ್ತೆ ವೃಷಭಾನು ನಂದಿನಿ, ವೃಷಭಾನು ಅನ್ನೋರು ಶ್ರೀಮತಿ ರಾಧಾರಾಣಿಯ ತಂದೆ, ಅವಳ ನಂದಿನಿ. ಕುಂಜವನೆ ಕೇಲಿ ಕೋರೋ ರಾಧೆ ರಾಧೆ ಕೃಷ್ಣೇರ ಮನ ಮೋಹಿನಿ ರಾಧೆ ರಾಧೆ. ಕುಂಜವನೆ ಅಂತ ಹೇಳಿದ್ರೆ ಪೊದೆ. ನೋಡಿ, ವೃಂದಾವನದಲ್ಲಿ ಅನೇಕ ಪೊದೆಗಳಲ್ಲಿ ಶ್ರೀ ಕೃಷ್ಣ ಮತ್ತೆ ಶ್ರೀಮತಿ ರಾಧಾರಾಣಿಯ ಲೀಲೆಗಳು ಇವತ್ತು ಕೂಡ ನಿತ್ಯ ನೂತನವಾಗಿ ನಡೀತಾ ಇದೆ ಅಲ್ವಾ. ಅದರಿಂದಲೇ ನಿಕುಂಜಯೋನೋ ರತಿಕೇಲಿ ಸಿದ್ಧಿ ಅಂತ ನಮ್ಮ ಗುರುವಷ್ಟಕದಲ್ಲೂ ಕೂಡ ಬರುತ್ತೆ. ಶ್ರೀಮತಿ ರಾಧಾರಾಣಿ ಅಂದ್ರೆ ರಾಧಾಕೃಷ್ಣರ ಲೀಲೆಗಳು ಪ್ರತಿ ದಿವಸ ನಿತ್ಯ ನೂತನವಾಗಿ ಅಲ್ಲಿ ನಡೀತಾ ಇದೆ. ಅದರಿಂದ ಅಲ್ಲಿರುವೆಯಾ ನೀ ಅಂತ ಹೇಳಿದ್ರೆ ವೃಂದಾವನದ ಪೊದೆಗಳಲ್ಲಿ ನೀನಿದ್ಯಾ, ಅಥವಾ ಕೃಷ್ಣನ ಮನಸ್ಸಿನಲ್ಲಿ ನೀನಿದ್ಯಾ, ಎಲ್ಲಿದ್ಯಾ? ಅಥ ಸಖಿ ಗಣ ಶ್ರೇಷ್ಠ ರಾಧೆ ರಾಧೆ, ಎಲ್ಲ ಅಷ್ಟ ಸಖಿಯರಿಗೆ ಶ್ರೇಷ್ಠರಾದಂತವಳು ನೀನು ಎಲ್ಲಿದ್ಯಾ ವೃಷಭಾನುನಂದಿನಿ. ಆಮೇಲೆ ಕೊನೆಯಲ್ಲಿ ರಘುನಾಥ ದಾಸ್ ಗೋಸ್ವಾಮಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಇವಾಗ ರಘುನಾಥ ದಾಸೆ ಕಾಂದೆ ರಾಧೆ ರಾಧೆ ಕೇಶಿ ಘಾಟ ವಂಶಿ ವಟೆ ರಾಧೆ ರಾಧೆ ನಿಧಿ ಬನೆ ಕುಂಜ ಬನೆ ರಾಧೆ ರಾಧೆ ರಾಧಾಕುಂಡ ಶ್ಯಾಮಕುಂಡ ರಾಧೆ ರಾಧೆ. ರಘುನಾಥ ದಾಸ್ ಗೋಸ್ವಾಮಿ ಅವರು ಇದೇ ಭಾವನೆಯಲ್ಲಿ, ಇದೇ ಭಾವದಿಂದ, ಈ ರೀತಿಯಾದಂತಹ ಮನೋಭಾವನೆಯಿಂದ ವೃಂದಾವನದಲ್ಲಿ, ವಿಶೇಷವಾಗಿ ಗೋವರ್ಧನದಲ್ಲಿ ಅವರು ವಾಸ ಮಾಡಿದ್ರು. ಯಾವ ಮನಸ್ಸಿನಿಂದ, ಯಾವ ಭಾವನೆಯಿಂದ ಅಂತ ಹೇಳಿದ್ರೆ, ಕೇಶಿಘಾಟದಲ್ಲಿ ನೀನಿರುವೆಯಾ, ವಂಶೀವಟದಲ್ಲಿ ನೀನಿರುವೆಯಾ, ನಿಧಿವನದಲ್ಲಿ ನೀನಿರುವೆಯಾ, ಕುಂಜವನದಲ್ಲಿ, ರಾಧಾಕುಂಡದಲ್ಲಿ, ಶ್ಯಾಮಕುಂಡದಲ್ಲಿ ಎಲ್ಲಿರುವೆ? ಕುಸುಮ ಸರೋವರದಲ್ಲಿದ್ಯಾ? ಗೋವರ್ಧನ ರಾಧೆ ರಾಧೆ, ನಾನಿವಾಗ ಗೋವರ್ಧನಲ್ಲೇ ಎಲ್ಲಿದ್ದೀನಿ, ಅದರಿಂದ ಗೋವರ್ಧನದಲ್ಲಿ ಇದ್ಯಾ ನೀನು, ಎಲ್ಲಿದ್ಯಾ ಅಂತ. ಹೇ ರಾಧೆ ವ್ರಜದೇವಿಕೆ ಚಲಲಿತೆ ಹೇ ನಂದ ಸೂನೋ ಕುತಃ ಶ್ರೀ ಗೋವರ್ಧನ ಕಲ್ಪಪಾದ ಪತಲೆ ಕಾಲಿಂದಿ ವನೇ ಕುತಃ ಅಂತ ನಾವು ಎಷ್ಟೊಂದ್ಸತಿ ಆಗ್ಲೇ ಚರ್ಚೆ ಮಾಡಿದ್ವಿ. ಇದು ಕೊನೆಯ ಶ್ಲೋಕ, ಷಡ್ಗೋಸ್ವಾಮಿ ಅಷ್ಟಕದಲ್ಲಿ ಅಷ್ಟಮಃ ಅಂದ್ರೆ ಕೊನೆಯ ಶ್ಲೋಕ ಅಲ್ವಾ. ಸೊ ರಘುನಾಥ ದಾಸ್ ಗೋಸ್ವಾಮಿ ಅವರು ಈ ಭಾವನೆಯಿಂದಲೇ ಅವರು ಬದುಕಿದ್ದು. ಎಲ್ಲರಿಗೆ ಈ ರಾಧಾಕೃಷ್ಣರ ಪ್ರೀತಿ ಅನ್ನೋದೇನಿದೆ, ಮತ್ತೆ ರಾಧಾಕೃಷ್ಣರಿಂದ ವಿರಹ ಭಾವನೆ ಅನ್ನೋದೇನಿದೆ, ಅದನ್ನ ಮಹಾಪ್ರಭುಗಳ ಅನುಯಾಯಿಗಾಗಿ ಹೇಗೆ ಎಲ್ಲರೂ ಅದನ್ನ
ಗಮನಿಸಬೇಕು ಅನ್ನೋದಕ್ಕೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಉದಾಹರಣೆಯನ್ನ ರಘುನಾಥ ದಾಸ್ ಗೋಸ್ವಾಮಿ ಅವರು ನಮ್ಗೆ ಹಾಕೊಟ್ಟಿದ್ದಾರೆ. ಒಂದಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ. ಅನೇಕ ಗ್ರಂಥಗಳನ್ನ ಅವರು ಬರೀಲಿಲ್ಲ. ರೂಪ ಗೋಸ್ವಾಮಿ ಅವರ ತರಹ ಅಥವಾ ಸನಾತನ ಗೋಸ್ವಾಮಿ ಅವರ ತರಹ ಇತರ ಗೋಸ್ವಾಮಿಗಳು, ವಿಶೇಷವಾಗಿ ಜೀವ ಗೋಸ್ವಾಮಿ ಅವರ ತರಹ. ಆದ್ರೆ ಒಂದಷ್ಟು ಗ್ರಂಥಗಳೇನು ಬರೆದಿದ್ದಾರೆ, ಎಲ್ಲ ಸಾಧಕರಿಗೆ ವಿಶೇಷವಾಗಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಗ್ರಂಥಗಳು. ಮೊದಲನೇದು ಸ್ತವಾವಲಿ ಅಥವಾ ಸ್ತವಮಾಲ. ಸ್ತವ ಅಂತ ಹೇಳಿದ್ರೆ ಪ್ರಾರ್ಥನೆ. ಸೊ ಆ ಪ್ರಾರ್ಥನೆಗಳ ಒಂದು ಮಾಲಿಕೆಯನ್ನ ಬರೆದಿದ್ದಾರೆ. ವಿಪ್ರಲಂಬ ರಸದ ಆಳವಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಪ್ರಾರ್ಥನೆಗಳ ಬೃಹತ್ ಸಂಕಲನ ಇದು. ಅಂದ್ರೆ ವಿಪ್ರಲಂಬ ರಸ, ವಿರಹದ ಭಾವನೆ, ಗೋಪಿಕೆಯರು ಕೃಷ್ಣನಿಂದ ಯಾವ ವಿರಹದ ಭಾವನೆಯನ್ನ ಅನುಭವಿಸ್ತಾರೆ ಅದನ್ನೇ ಮಹಾಪ್ರಭುವರು ತಮ್ಮ ಎಲ್ಲ ಅನುಯಾಯಿಗಳಿಗೆ ಕೊಡೋದಕ್ಕೆ ಅವತಾರವನ್ನ ತಾಳಿದ್ದು, ಆ ವಿಪ್ರಲಂಬ ರಸದ ಆಳವಾಗಿರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ದೊಡ್ಡ ಬೃಹತ್ ಸಂಕಲನವನ್ನ ಬರೆದಿದ್ದಾರೆ. ಅದೇನೆ ಈ ಸ್ತವಾವಲಿ ಅಥವಾ ಸ್ತವಮಾಲ. ಅದರಲ್ಲಿ ಅನೇಕ ಪ್ರಾರ್ಥನೆಗಳಿದೆ. ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹದ್ದು ಮೊದಲನೇದು ಮನಃಶಿಕ್ಷಾ. ಇದು ಬಹಳ ಪ್ರಸಿದ್ಧವಾದಂತಹದ್ದು. ಕೆಲವು ಶ್ಲೋಕಗಳು, ಆದರೆ ಅದರಲ್ಲಿ ಮಹಾಪ್ರಭುಗಳ ಸಾರತತ್ವವನ್ನ ಬಹಳ ಚೆನ್ನಾಗಿ ಅವರು ಸಾರಿದ್ದಾರೆ. ಮನಃಶಿಕ್ಷಾ ಅಂತ ಹೇಳಿದ್ರೆ ಮನಸ್ಸಿಗೆ ಶಿಕ್ಷಣ. ಶಿಕ್ಷಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ಶಿಕ್ಷೆ ಅಲ್ಲ, ಆದರೆ ಶಿಕ್ಷಣ ಅಲ್ವಾ. ಅಂದ್ರೆ ಮನಸ್ಸಿಗೆ ಬುದ್ಧಿ ಹೇಳುವಂತಹದ್ದು. ಹೇ ಮನಸ್ಸೇ, ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣರ ಸೇವೆಯನ್ನ ಮಾಡೋದಕ್ಕೆ ನೀನು ಹೇಗೆ ಸಂಲಗ್ನಾಗ್ತೀಯ ಅನ್ನೋದನ್ನ ನಾನು ನಿನಗೆ ಹೇಳ್ತೀನಿ ಅಂತ ಮನಸ್ಸಿಗೆ ಅವರು ಶಿಕ್ಷಣವನ್ನ ಉಪದೇಶವನ್ನ ನೀಡ್ತಾರೆ. ಆ ಉಪದೇಶವನ್ನ ಸುಮಾರು 11 ಶ್ಲೋಕಗಳಲ್ಲಿ ಅಂತ ಅಂದ್ಕೋತೀನಿ, 11ರಿಂದ 12 ಶ್ಲೋಕಗಳಲ್ಲಿ ಮಾತ್ರ ಇರಬೇಕು. ಆದ್ರೆ ಹೇಗೆ ಉಪದೇಶಾಮೃತದಲ್ಲಿ ಕೇವಲ 11 ಶ್ಲೋಕಗಳಲ್ಲಿ ರೂಪಗೋಸ್ವಾಮಿಯವರು ಎಲ್ಲಾ ಸಮಸ್ತವಾದಂತಹ ಭಕ್ತಿ ತತ್ವದ ಸಾರವನ್ನ ಹೇಳಿದ್ದಾರೆ, ಅದೇ ರೀತಿಯಲ್ಲಿ ಮನಸ್ಸಿಗೆ ಉಪದೇಶವನ್ನ ನೀಡಿ ಎಲ್ಲಾ ಇನ್ನಿತರ ಭಾವನೆಗಳನ್ನ ತ್ಯಾಗ ಮಾಡಿ ರಾಧಾಕೃಷ್ಣರ ಸೇವೆಯಲ್ಲಿ ಮನಸ್ಸು ಸಂಲಗ್ನವಾಗುವಂತೆ ಹೇಗೆ ಮನಸ್ಸಿಗೆ ಬುದ್ಧಿಯನ್ನ ಉಪದೇಶವನ್ನ ನೀಡಬೇಕು ಅನ್ನೋದನ್ನ ಬಹಳ ಸೊಗಸಾಗಿ ಇದರಲ್ಲಿ ಅವರು ವರ್ಣಿಸಿದ್ದಾರೆ. ಇನ್ನೊಂದು ವಿಲಾಪ ಕುಸುಮಾಂಜಲಿ. ವಿಲಾಪ ಅಂತ ಹೇಳಿದ್ರೆ ಅದೇನೆ ವಿರಹ, ವಿಲಾಪ, ವಿಹ್ವಲ ಮತ್ತೆ ವಿಪ್ರಲಂಬ, ಇದೆಲ್ಲ ಒಂದೇ ಅರ್ಥ. ಸೊ ಆ ವಿಲಾಪವನ್ನ ಕುಸುಮಾಂಜಲಿ, ಕುಸುಮ ಅಂತ ಹೇಳಿದ್ರೆ ಹೂ, ಅಂಜಲಿ ಅಂತ ಹೇಳಿದ್ರೆ ಕೈ. ಅದರಿಂದ ಆ ವಿಲಾಪ ಅಂತ ಹೇಳಿದ್ರೆ ವಿಪ್ರಲಂಬವನ್ನೇ ಒಂದು ಹೂವಿನ ರೂಪವನ್ನ ತಾಳಿ ತಮ್ಮ ಕೈ ಮೂಲಕ ಅದನ್ನ ಕೃಷ್ಣನಿಗೆ ಸಮರ್ಪಿಸುವಂತೆ, ಅಂದ್ರೆ ಆ ವಿಪ್ರಲಂಬ ಭಾವನೆಯನ್ನ ಮತ್ತಷ್ಟು ಆಳವಾಗಿ ಅವರು ಅದರಲ್ಲಿ ಹೇಳಿದ್ದಾರೆ. ಮೂರನೇದು ಕೂಡ ಬಹಳ ಪ್ರಸಿದ್ಧ, ಕಳೆದ ಬಾರಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಗೋವರ್ಧನ ವಾಸ ಪ್ರಾರ್ಥನಾ ದಶಕ. ದಶಕ ಅಂತ ಹೇಳಿದ್ರೆ 10 ಶ್ಲೋಕಗಳ ಒಂದು ಸಂಕಲನ. ಆ 10 ಶ್ಲೋಕಗಳಲ್ಲಿ ಗೋವರ್ಧನ ಗಿರಿಯಲ್ಲಿ ವಾಸ ಮಾಡುವಂತಹ ಶ್ರೇಷ್ಠತೆ ಏನಿದೆ, ಅದರ ಮಹಿಮೆ ಏನಿದೆ ಅದನ್ನ ವರ್ಣಿಸ್ತಾರೆ. ಸಾಮಾನ್ಯವಾಗಿ ಗೋವರ್ಧನಕ್ಕೆ ಹೋದಾಗ ನಾವೆಲ್ಲರೂ ಇದನ್ನ ಹಾಡ್ತೀವಿ. ಎರಡನೇದು ಒಂದು ನಾಟಕವನ್ನ ಕೂಡ ಬರೆದಿದ್ದಾರೆ, ದಾನಕೇಲಿ ಚಿಂತಾಮಣಿ ಅಂತ. ದಾನಕೇಲಿ ಕೌಮುದಿ ಅಂತ ರೂಪಗೋಸ್ವಾಮಿ ಅವರು ಬರೆದಿದ್ರು, ಅದನ್ನ ನಾವು ನೋಡಿದ್ವಿ. ಅದೇ ರೀತಿ ರಘುನಾಥ ದಾಸ್ ಗೋಸ್ವಾಮಿ ಅವರು ಕೂಡ ಈ ಒಂದು ಸಣ್ಣ ನಾಟಕ ಏನಂದ್ರೆ ದಾನಕೇಲಿ ಚಿಂತಾಮಣಿ. ಕೇಲಿ ಅಂತ ಹೇಳಿದ್ರೆ ಲೀಲೆ, ದಾನ ಅಂತ ಹೇಳಿದ್ರೆ ಆ ಕರವಸೂಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಆವಾಗ ಕೂಡ. ಕೃಷ್ಣ ಯಾವ ಒಂದು ಕರವಸೂಲಿಯ ಲೀಲೆಯನ್ನ ಮಾಡ್ತಾನೆ ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್, ಆ ರೀತಿಯಾದ ಸರ್ಕಾರಿ ಗೌರ್ಮೆಂಟ್ ಸರ್ವೆಂಟ್ ತರಹ ಅವನು ವೇಷವನ್ನ ಮಾಡ್ಕೊಂಡು ಬಂದು ಗೋಪಿಕಾ ಸ್ತ್ರೀಯರನ್ನ ನಿಲ್ಲಿಸಿ ಕರವಸೂಲಿ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಅದನ್ನ ಬಹಳ ಚೆನ್ನಾಗಿ ಇದರಲ್ಲಿ ವಿವರಿಸಿದ್ದಾರೆ. ಮತ್ತು ಮೂರನೇ ಗ್ರಂಥ ಅವ್ರದ್ದು ಯಾವುದು ಅಂತ ಹೇಳಿದ್ರೆ ಮುಕ್ತ ಚರಿತಂ, ಮುತ್ತುಗಳ ನಿರೂಪಣೆ ಅಂತ ಕರೆಯಲ್ಪಡುವಂತಹ ಒಂದು ಅದ್ಭುತವಾದಂತಹ ನಿರೂಪಣೆ. ಇದರಲ್ಲಿ ರಾಧಾಕೃಷ್ಣರ ಕಾಂಪಿಟೇಟಿವ್ ಲೀಲಾ ಏನಿದೆ, ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಲೀಲೆಗಳನ್ನ, ಆಕರ್ಷಕವಾದಂತಹ ಲೀಲೆಗಳನ್ನ ಅವರು ವರ್ಣಿಸಿದ್ದಾರೆ. ಸೊ ಸಾಮಾನ್ಯವಾಗಿ ನಾವೆಲ್ಲರೂ ಯಾವ ಗ್ರಂಥವನ್ನ ನಾವು ಅಂದ್ರೆ ಸಾಧಕರೆಲ್ಲರೂ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಆ ಮನಃಶಿಕ್ಷಾ ಅನ್ನುವಂತಹದ್ದು, ಮತ್ತೆ ಗೋವರ್ಧನ ವಾಸ ಪ್ರಾರ್ಥನಾ ದಶಕ, ಅದನ್ನ ಗೋವರ್ಧನಕ್ಕೆ ಹೋದಾಗ, ಇನ್ನಿತರ ಸಮಯದಲ್ಲಿ ದಿವಸ ಯಾವಾಗ ಬರುತ್ತೆ ಕಾರ್ತಿಕ ಮಾಸದಲ್ಲಿ, ಆವಾಗ ಅದನ್ನೆಲ್ಲ ನಾವು ಹಾಡ್ತೀವಿ. ಆಯ್ತಾ. ಸೊ ಇದು ರಘುನಾಥ ದಾಸ್ ಗೋಸ್ವಾಮಿ ಅವರ ಸಂಕ್ಷಿಪ್ತವಾದಂತಹ ಜೀವನ ಚರಿತ್ರೆ ಇಲ್ಲಿಗೆ ಸಮಾಪ್ತಿಯಾಯಿತು. ಪ್ರತಿ ಸತಿಯ ತರಹ ಯಾವ್ದಾದ್ರು ಒಂದು ಅಷ್ಟಕದ ಒಂದು ಶ್ಲೋಕವನ್ನ ಚರ್ಚೆ ಮಾಡ್ತೀವಿ. ಇವಾಗ 7ನೇ ಶ್ಲೋಕ. ಪ್ರಸ್ತುತ
8ನೇ ಶ್ಲೋಕವಾಗಿ ಚರ್ಚೆ ಮಾಡಬೇಕು. ಕಳೆದ ಬಾರಿ ಚರ್ಚೆ ಮಾಡಿದ್ರಿಂದ 7ನೇ ಶ್ಲೋಕ. ಇದು ಕೂಡ ಅದೇ ರೀತಿಯಾದಂಗೆ ವಿಹ್ವಲ ಭಾವನೆಯನ್ನ, ವಿಪ್ರಲಂಬ ಭಾವನೆಯನ್ನ ಸಾರುವಂತಹ ಶ್ಲೋಕ. ಇದರಲ್ಲಿ ಶ್ರೀನಿವಾಸಾಚಾರ್ಯರು ಹೇಳ್ತಾರೆ, ಷಡ್ಗೋಸ್ವಾಮಿಗಳು ಕೂಡ ನಮ್ಮ ಪ್ರಸ್ತುತ ಚರ್ಚೆಯಲ್ಲಿ ರಘುನಾಥ ದಾಸ್ ಗೋಸ್ವಾಮಿ ಅವರು ರಾಧಾಕುಂಡ ತಟೆ ಕಲಿಂದ ತನಯ ತೀರೇಚ ವಂಶೀವಟೆ ಪ್ರೇಮೋನ್ಮಾದ ವಶಾದ್ ಅಶೇಷ ದಶಯ ಗ್ರಸ್ತೌ ಪ್ರಮತ್ತೌ ಸದಾ. ಗ್ರಸ್ತವಾಗ್ಬಿಟ್ಟಿದ್ರು ಅಂತ ಹೇಳಿದ್ರೆ, ನೀವಾಗ ಭೂತ ಹಿಡ್ಕೊಂಡಿದೆ ಅಂತ ಹೇಳ್ತೇವಲ್ಲ ಒಬ್ಬ ಮನುಷ್ಯನಿಗೆ ಅಂತ ಹೇಳಿದ್ರೆ, ಅವನು ಆ ಭೂತನಿಂದಲೇ ನಿಯಂತ್ರಿತನಾಗಿದ್ದಾನೆ ಅಂತ ಅರ್ಥ ಅಲ್ವಾ. ಅವನಿನ್ನ ಬೇರೆ ಯಾರು ಕೂಡ ಇವಾಗ ಕಂಟ್ರೋಲ್ ಮಾಡಕ್ಕಾಗೋದಿಲ್ಲ ಅಂತ ಅರ್ಥ ಅಲ್ವಾ. ಅದರಿಂದ ಇವರೆಲ್ಲರೂ ಕೂಡ ಆ ಶ್ರೀಮತಿ ರಾಧಾರಾಣಿಯ ಮತ್ತೆ ಕೃಷ್ಣನ ವಿರಹ ಭಾವನೆಯಲ್ಲಿ ಅವರು ನಿಯಂತ್ರಿತರಾಗಿದ್ರು. ಆ ಭೂತ ಅವರನ್ನ ಹಿಡ್ಕೊಂಡ್ಬಿಟ್ಟಿತ್ತು. ಭೂತ ಅಂತ ಹೇಳ್ಬಾರ್ದು, ಆದ್ರೆ ಅದೇ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಓಕೆ, ಸೊ ರಾಧಾಕುಂಡದ ತಟದಲ್ಲಿ ವಾಸ ಮಾಡ್ತಾ ಇದ್ರು ಅನೇಕ ಗೋಸ್ವಾಮಿಗಳು. ವಿಶೇಷವಾಗಿ ರಘುನಾಥ ದಾಸ್ ಗೋಸ್ವಾಮಿ ಅವರು ಕಲಿಂದ ತನಯ ಒಮ್ಮೊಮ್ಮೆ ಆ ಒಂದು ಯಮುನೆ ತೀರದಲ್ಲಿ ನಿವಾಸ ಮಾಡ್ತಾ ಇದ್ರು. ಕಲಿಂದ ತನಯ ತೀರೆ ಮತ್ತೆ ವಂಶಿವಟ ಕೂಡ ಮತ್ತೊಂದು ಸ್ಥಳ, ಬಹಳ ಸುಂದರವಾಗಿರ್ತಕ್ಕಂಥ ಸ್ಥಳ. ಇವತ್ತು ಕೂಡ ನಾವು ಹೋಗಿ ಅಲ್ಲಿ ಆ ವಂಶಿ ವೃಕ್ಷವನ್ನ ನಾವು ನೋಡ್ತೀವಿ. ಅದರಲ್ಲಿ ನೀವು ಕಿವಿಯನ್ನ ಇಟ್ಟು, ನಿಮ್ಗೆ ಯಾವುದೇ ಭೌತಿಕ ಭಾವನೆ ಇಲ್ಲದೆ ನೀವು ಕಿವಿಯನ್ನ ಇಟ್ಟು ಕೇಳಿದ್ರೆ ಕೃಷ್ಣನ ಕೊಳಲಿನ ನಾದ ಇವತ್ತು ಕೂಡ ಕೇಳಿಸುತ್ತೆ ಅಂತ ಹೇಳ್ತಾರೆ. ಪ್ರೇಮೋನ್ಮಾದ ವಶಾತ್, ಪ್ರೇಮ ಉನ್ಮಾದ, ರಾಧಾಕೃಷ್ಣ ಪ್ರೇಮದ ಉನ್ಮಾದದಲ್ಲಿ ಅವರು ಅದರಿಂದ ನಿಯಂತ್ರಿತರಾಗಿದ್ರು. ಅಶೇಷ ದಶಯ, ಆ ರೀತಿಯಾದಂತಹ ದಶೆಯನ್ನ ತಲುಪಿದಂಥವರು ಗ್ರಸ್ತವು ಮತ್ತೆ ಪ್ರಮತ್ತವು, ಆ ಒಂದು ಹುಚ್ಚು ಇಟ್ಕೊಂಡ್ಬಿಟ್ಟಿತ್ತು ಅವರೆಲ್ಲರನ್ನ. ಗಾಯಂತೌ ಚಕದ ಹರೇರ್ ಗುಣವರಂ ಭಾವಾಭಿಭೂತವು ಮುದ, ಎಲ್ಲಾ ಕಡೆಯಲ್ಲಿ ಈ ರೀತಿಯಾದಂತಹ ಗಾಯನವನ್ನ ಮಾಡಿಕೊಂಡು ಹೋಗ್ತಾ ಇದ್ರು. ಅಂತಹ ರೂಪ ಸನಾತನ ಗೋಸ್ವಾಮಿಯವರಿಗೆ ರಘುಯುಗವು ಅಂತ ಹೇಳಿದ್ರೆ ಇಬ್ಬರು, ರಘುನಾಥ ದಾಸ ಗೋಸ್ವಾಮಿ ಮತ್ತೆ ರಘುನಾಥ ಭಟ್ಟ ಗೋಸ್ವಾಮಿ, ಗೋಸ್ವಾಮಿ ಮತ್ತೆ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ನನ್ನ ನಮನಗಳು. ಆಯ್ತಾ, ಇಷ್ಟು ಹೇಳಿ ಇಲ್ಲಿ ನನ್ನ ಚರ್ಚೆನ ವಿರಾಮ ಕೊಡ್ತಾ ಇದ್ದೀನಿ. ನಾನು ಬೇಗನೆ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದೆ, ಅಷ್ಟು ವಿಷಯ ಇರ್ಲಿಲ್ಲ. ಆದ್ರೆ ಇನ್ನು ಆಲ್ಮೋಸ್ಟ್ 8 ಗಂಟೆ ಹಾಗೆ ಇದೆ. ಅದರಿಂದ ಒಂದಷ್ಟು ಪ್ರಶ್ನೆಗಳಿದೆ, ಅದನ್ನ ಹೇಳಿ ಮುಗಿಸ್ಬಿಡೋಣ ಇವಾಗ. ಆಯ್ತಾ, ಸೊ ಯಾರ್ಯಾರಿಗೆ ಉತ್ತರ ಕೊಡೋದಕ್ಕೆ ಇಷ್ಟ ಇರುತ್ತೆ ದಯವಿಟ್ಟು ಎಂದಿನಂತೆ ನೀವು ಕೈಯನ್ನ ಎತ್ತಬೇಕು. ದಯವಿಟ್ಟು ಹಾಗೆ ಹೇಳ್ಬೇಡಿ, ನನಗೆ ಗೊತ್ತಾಗೋದಿಲ್ಲ ಯಾರು ಹೇಳ್ತಾ ಇದ್ದೀರಾ ಅಂತ. ದಯವಿಟ್ಟು ಕೈಯನ್ನ ಎತ್ತಿಟ್ಕೊಳ್ಳಿ. ಪ್ರಶ್ನೆ ಬಂದಾಗ ನಾನು ಅವ್ರಿಗೆ ಹೇಳ್ತೀನಿ, ನೀವು ಉತ್ತರವನ್ನ ಕೊಡ್ಬೋದು. ಮೊದಲನೇ ಪ್ರಶ್ನೆ, ರಘುನಾಥ ದಾಸ್ ಗೋಸ್ವಾಮಿಯವರ ಬಳಿ ವೈದ್ಯರನ್ನ ಕರೆದುಕೊಂಡು ಬಂದಂತಹ ವಲ್ಲಭಾಚಾರ್ಯರ ಪುತ್ರರ ಹೆಸರು ಏನು? ಭಾನುಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭು. ವಿಠಲನಾಥರು. ವಿಠಲನಾಥ, ಕರೆಕ್ಟ್, ಧನ್ಯವಾದಗಳು. ವಿಠಲನಾಥ ಅವರ ಹೆಸರು. ಆಯ್ತಾ, ವಲ್ಲಭಾಚಾರ್ಯರ ಪುತ್ರ ಹೆಸರು ವಿಠಲನಾಥ. ಓಕೆ, ಎರಡನೇ ಪ್ರಶ್ನೆ, ಶ್ರೀಮತಿ ರಾಧಾರಾಣಿಯ ಊರಿನ ಹೆಸರೇನು ಮತ್ತೆ ಚಂದ್ರಾವಳಿಯ ಊರಿನ ಹೆಸರೇನು? ಇದರಲ್ಲಿ ಸ್ವಲ್ಪ ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೂಡ ಇದೆ. ರಾಧಾರಾಣಿಯ ಊರಿನ ಹೆಸರೇನು ಮತ್ತೆ ಚಂದ್ರಾವಳಿಯ ಊರಿನ ಹೆಸರೇನು? ಚಂದ್ರಾವಳಿಯ ಊರನ್ನು ಮಾತ್ರ ನಾವು ನೋಡಿದ್ವಿ, ಆದ್ರೆ ರಾಧಾರಾಣಿ ಊರಿನ ಹೆಸರು ಎಲ್ಲರಿಗೂ ಗೊತ್ತಿರ್ಬೇಕು ಅಂತ ಅಂದ್ಕೊಂಡು ನಾನು ಅದನ್ನ ಬಿಟ್ಟಿದ್ದೀನಿ. ಮಾಧುರಿ ಮಾತಾಜಿ ಹೇಳಿ. ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾಧುರಿ ಮಾತಾಜಿ ಅವರು ಅನ್ಮ್ಯೂಟ್ ಮಾಡ್ಕೋಬೇಕು ನೀವು. ಹರೇ ಕೃಷ್ಣ ಪ್ರಭು. ಹೇಳಿ. ಹರೇ ಕೃಷ್ಣ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತೀವಿ. ರಾಧಾರಾಣಿ ಊರಿನ ಹೆಸರು ಚಂದ್ರಾವಳಿ, ಸಖಿಸ್ಥಳಿ. ರಾಧಾರಾಣಿ ಬರ್ಸಾನ. ಬರ್ಸಾನ, ಸರಿ. ರಾಧಾರಾಣಿ ಹುಟ್ಟಿದ್ದು ರಾವಲದಲ್ಲಿ ಮತ್ತೆ ಬೆಳೆದಿದ್ದೆಲ್ಲ ಬರ್ಸಾನ, ಅದರಿಂದ ಸಾಮಾನ್ಯವಾಗಿ ಬರ್ಸಾನ ಅಂತಾನೆ ಹೇಳ್ತೀವಿ. ಓಕೆ, ವಲ್ಲಭಾಚಾರ್ಯರು ಯಾವ ಸಂಪ್ರದಾಯದ ಆಚಾರ್ಯರು? ಇದನ್ನ ಕೂಡ ನಾವು ಚರ್ಚೆ ಮಾಡಿದ್ವಿ. ವಿಜಯೇಶ್ವರಿ ಮಾತಾಜಿ ಅವರು ಹೇಳಿ. ವಿಜಯೇಶ್ವರಿ ಮಾತಾಜಿ ಅವರು ಕೈನ ಎತ್ತಿದ್ರ? ಓಕೆ, ಯಾವ ಸಂಪ್ರದಾಯದ ಆಚಾರ್ಯರು? ಇದನ್ನ ನಾವು ಚರ್ಚೆ ಮಾಡಿದ್ವಿ ಇವತ್ತು. ಬೇರೆ ಯಾರಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಂಪ್ರದಾಯ ಪ್ರಭು. ಕುಮಾರ ಸಂಪ್ರದಾಯ. ಕುಮಾರ ಸಂಪ್ರದಾಯ ಅಲ್ಲ, ರುದ್ರ ಸಂಪ್ರದಾಯ ಪ್ರಭು. ರುದ್ರ ಅಂದ್ರೆ ವಿಶೇಷವಾಗಿ ಅದರಲ್ಲಿ ಯಾವ ಶಾಖೆ? ಪುಷ್ಟಿ ಮಾರ್ಗ ಅಲ್ವಾ? ನಾವು ಅದನ್ನ ನೋಡಿದ್ವಿ. ಪುಷ್ಟಿ ಮಾರ್ಗಕ್ಕೆ ಅವರು ಆಚಾರ್ಯರು.
ಆಯ್ತಾ? ಜೀವ ಗೋಸ್ವಾಮಿಗಳ ಬಳಿ ಅಧ್ಯಯನ ಮಾಡುತ್ತಿದ್ದ 3 ಪ್ರಧಾನ ಶಿಷ್ಯರ ಹೆಸರು ಏನು? ಇದನ್ನ ಕೊನೆಯಲ್ಲಿ ನಾವು ನೋಡಿದ್ವಿ. ದಯವಿಟ್ಟು ಬೇರೆ ಯಾರು ಹೇಳ್ತಾ ಇದ್ದೀರಾ? ಗೊತ್ತಾಗ್ತಾ ಇಲ್ಲ. 3 ಹೆಸರನ್ನ ಯಾರು ಹೇಳ್ತೀರಾ? ಸುಲಭವಾದಂತ ಇದೆಲ್ಲ. 3 ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಓಕೆ, ಮಾಧವಿ ಮಾತಾಜಿ ಹೇಳಿ. ಬೇರೆ ಯಾರು ಹೇಳ್ತಾ ಇದಾರಾ? ಭಾನು ಮಾತಾಜಿ ಹೇಳಿ. ಶ್ರೀನಿವಾಸ ಆಚಾರ್ಯರು, ಶ್ಯಾಮಾನಂದ ಪಂಡಿತರು ಮತ್ತು ನರೋತ್ತಮ ದಾಸರು. ಕರೆಕ್ಟ್. ಆಯ್ತು. ಈ 3 ಕೂಡ ಯಾರ ಶಿಷ್ಯರು? 3 ಜನ ಯಾರ್ಯಾರ ಶಿಷ್ಯರು ನೆನಪಿದೆ ಯಾರಿಗಾದ್ರು? ಈ 3 ಶಿಷ್ಯರಿದ್ರಲ್ಲ, ಅವರ ದೀಕ್ಷಾ ಗುರುಗಳು ಯಾರು? ಜೀವ ಗೋಸ್ವಾಮಿಗಳ ಕೆಳಗಡೆ ಅವರು ಅಧ್ಯಯನ ಮಾಡ್ತಾ ಇದ್ರು, ಅಂದ್ರೆ ಜೀವ ಗೋಸ್ವಾಮಿ ಅವರ ಶಿಕ್ಷಾ ಗುರುಗಳು. ಆದ್ರೆ ದೀಕ್ಷಾ ಗುರುಗಳು ಈ 3 ಜನಕ್ಕೆ ಬೇರೆ ಬೇರೆ ಇದ್ರು ಅಂತ ನಾನು ಹೇಳಿದೆ. ಯಾರಿಗಾದ್ರು ನೆನಪಿದ್ಯಾ ಅದು? ಶ್ಯಾಮಾನಂದ ಪಂಡಿತರು ಹೃದಯ ಚೈತನ್ಯರ ಶಿಷ್ಯರು, ನರೋತ್ತಮ ದಾಸರು ಭೂಗರ್ಭ ಗೋಸ್ವಾಮಿ ಲೋಕನಾಥ ಗೋಸ್ವಾಮಿ. ಸರಿ ಮಾತಾಡಿ. ಕರೆಕ್ಟ್. ಶ್ಯಾಮಾನಂದ ಪಂಡಿತರು ಹೃದಯ ಚೈತನ್ಯ ಅವರ ಶಿಷ್ಯರು, ನರೋತ್ತಮ ಲೋಕನಾಥ್ ಗೋಸ್ವಾಮಿ ಅವರ ಶಿಷ್ಯರು, ಮತ್ತೆ ಕೊನೆಯದಾಗಿ ಇವರು ಯಾರು? ಶ್ರೀನಿವಾಸಾಚಾರ್ಯ ಅವರು ಗೋಪಾಲ್ ಭಟ್ಟ ಗೋಸ್ವಾಮಿ ಅವರು ಶಿಷ್ಯರು. ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯನ್ನು ವಿವರಿಸುವ 3 ಪ್ರಮುಖವಾದಂತಹ ಗ್ರಂಥಗಳ ಹೆಸರು ಮತ್ತೆ ಅದರ ಲೇಖಕರು ಯಾರು? ಯಾರು ಹೇಳ್ತೀರಾ ಇದನ್ನ? ಇದು ಕೂಡ ಸುಲಭವಾದ ಪ್ರಶ್ನೆನೆ. ಗೀತಾ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಓಕೆ ಪ್ರಭುಜಿ, ಮನಃಶಾಸ್ತ್ರಿ ಸುಲಭವಾದ ಪ್ರಶ್ನೆ. ಒಂದು ಪ್ರಭುಜಿ, ಚೈತನ್ಯ ಭಾಗವತ ವೃಂದಾವನ್ ದಾಸ್ ಠಾಕೂರರು, ಚೈತನ್ಯ ಮಂಗಳ ಲೋಚನ್ ದಾಸ್ ಠಾಕೂರರು, ಮತ್ತೆ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಚೈತನ್ಯ ಚರಿತಾಮೃತ. ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿ, ಕರೆಕ್ಟ್. ಚೈತನ್ಯ ಮಂಗಲ ಲೋಚನ್ ದಾಸ್ ಠಾಕೂರ್ ಅವ್ರದ್ದು, ವೃಂದಾವನ್ ದಾಸ್ ಠಾಕೂರ್ ಅವ್ರದ್ದು ಚೈತನ್ಯ ಭಾಗವತ, ಮತ್ತೆ ಚೈತನ್ಯ ಚರಿತಾಮೃತ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವ್ರದ್ದು. ಕೃಷ್ಣನ ಕರ ವಸೂಲಿ ಲೀಲೆಯನ್ನ ವಿವರಿಸಲು ರಘುನಾಥ್ ದಾಸ್ ಗೋಸ್ವಾಮಿ ಅವರು ಬರೆದಿರುವ ಗ್ರಂಥ, ಅದರ ಹೆಸರೇನೋ ಕೊನೆಯಲ್ಲಿ ನಾವು ನೋಡಿದ್ವಿ. 2 ನಿಮಿಷದ ಮುಂದೆ. ದಾನಕೇಲಿ ಚಿಂತಾಮಣಿ. ಧನ್ಯವಾದಗಳು. ದಾನಕೇಲಿ ಚಿಂತಾಮಣಿ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಶ್ರೀ ಗೋವರ್ಧನ ಪರ್ವತದ ಮೇಲೆ ಬರೆದಿರುವ ಗ್ರಂಥದ ಹೆಸರೇನೋ? ಇದು ಕೂಡ ಲಾಸ್ಟ್ ಅಲ್ಲಿ ನೋಡಿದ್ವಿ ನಾವು. ಯಾವ್ದದು? ಗೋವರ್ಧನ ಪ್ರಭು. ಗೋವರ್ಧನ ವಾಸ. ಗೋವರ್ಧನ ವಾಸ ಪ್ರಾರ್ಥನಾ ದಶಕ. ಓಕೆ, ಆಯ್ತು. ಇಲ್ಲಿಗೆ ಮುಗೀತು ನಮ್ಮ ಚರ್ಚೆ, ಇವತ್ತಿನ ಚರ್ಚೆ. ಮುಂದಿನ ವಾರ ಶ್ರೀಲ ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಚರ್ಚೆಯನ್ನ ನಾವು ಆರಂಭಿಸ್ತೀವಿ. ಆಯ್ತಾ? ಎಲ್ಲರಿಗೆ ಬಹಳ ಧನ್ಯವಾದಗಳು. ಇವತ್ತು ಸ್ವಲ್ಪ ಬೇಗನೆ ಮುಗಿಸ್ತಿದೀವಿ. ಇನ್ನೂ ಬೇಗ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದೆ, ಅರ್ಧ ಗಂಟೆಲೇನೆ, ಆದ್ರೆ ಜಾಸ್ತಿ ಸಮಯ ತಗೊಂಡಿದ್ದೀನಿ ನಾನು. ತೊಂದರೆ ಇಲ್ಲ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಏನಾದ್ರು ಇದೆಯಾ ಇವತ್ತಿನ ಚರ್ಚೆಯ ಬಗ್ಗೆ? ಓಕೆ, ಯಾವ್ದು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ಮುಗಿಸೋಣ. ಎಲ್ಲರಿಗೆ ಧನ್ಯವಾದಗಳು ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಮುಂದಿನ ವಾರ ನಾವು ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಚರ್ಚೆಯನ್ನ ನಾವು ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ರಘುನಾಥ್ ದಾಸ್ ಗೋಸ್ವಾಮಿ ಪಾದಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಧನ್ಯವಾದಗಳು ಪ್ರಭುಜಿ.